ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಸೊ ನಾವಿವತ್ತು V2 ಕಡೆಯಿಂದ ಏನು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರಲ್ಲ ಅವೆರಡು ಮಾಡಲ್ ಕ್ವಶನ್ ಪೇಪರ್ ಮೇಲೆ ಮಾಡ್ಯೂಲ್ 2 ಇಂದ ಅಂದರೆ 4 ಇಯರ್ ಸೀರೀಸ್ ಅದ್ರ ಮೇಲೆ ಯಾವ್ಯಾವ ರೀತಿ ಪ್ರಾಬ್ಲಮ್ನ ಕೇಳಿದ್ದಾರೆ ಅವೆಲ್ಲ ಪ್ರಾಬ್ಲಮ್ನ ನಾವಿವತ್ತು ಸಾಲ್ವ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗೂ ಕೂಡ ಇದನ್ನು ಶೇರ್ ಮಾಡಿ. ಸೊ ನಿಮಗೆ ಇದೇ ರೀತಿಯಾದ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮೇಲೆ ಟೋಟಲ್ M1 ಇಂದ M4 ವರೆಗೂ ಏನೇನು ರೀತಿ ಕಂಟೆಂಟ್ಸ್ ಬೇಕೋ ಅವೆಲ್ಲ ರೀತಿ ಕಂಟೆಂಟ್ಸ್ಗಳು ನಿಮಗೆ ಇದೇ ಚಾನಲಲ್ಲಿ ಸಿಗುತ್ತೆ. ಸೊ ಈಗ ಮಾಡಲ್ ಕ್ವಶನ್ ಪೇಪರ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ ಕೇಳಿದ್ದಾರೆ ಅಂತ ನೋಡೋಣ. ಸೊ ಇದು ಮಾಡಲ್ ಕ್ವಶನ್ ಪೇಪರ್ 1 ಮತ್ತು ಇದು ಮಾಡಲ್ ಕ್ವಶನ್ ಪೇಪರ್ 2. ಸೊ ಮಾಡಲ್ ಕ್ವಶನ್ ಪೇಪರ್ 1 ಮೇಲೆ ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ಮಾಡ್ಯೂಲ್ 2 ಇಂದ ಈಗ ಫಸ್ಟಿಗೆ ಇದು ಫಸ್ಟ್ ಪ್ರಾಬ್ಲಮ್ ಮಾಡೋಣ. 3 ಏನಿದೆಲ್ಲ ಅದನ್ನು ಮಾಡೋಣ. ಒಬ್ಟೈನ್ ದ 4 ಇಯರ್ ಸೀರೀಸ್ ಫಾರ್ f of x is equal to pi minus x by 2 in 0 is lesser than or equal to x is lesser than or equal to 2 pi. ಸೊ ಇದು ಕ್ವಶನ್. ಇದನ್ನು ಈಗ ಸಾಲ್ವ್ ಮಾಡೋಣ. ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡಿ. ಸೊ ಅಲ್ಲಿ ಕ್ವಶನ್ ಏನಿತ್ತಲ್ಲ ಅದೇ ಕ್ವಶನನ್ನು ಇಲ್ಲಿ ಹಾಗೆ ಬರ್ಕೊಂಡಿದ್ದೀನಿ. ನಿಮಗೆ ಒಂದು ಸಲ ಓವರ್ವ್ಯೂ ಹೇಳ್ತೀನಿ ಯಾವ ರೀತಿ ಪ್ರಾಬ್ಲಮ್ಗಳನ್ನ ಮಾಡೋದು 4 ಇಯರ್ ಸೀರೀಸಲ್ಲಿ. ಯಾವುದೇ ಕ್ವಶನಲ್ಲಿ ಈ ರೀತಿ 4 ಇಯರ್ ಸೀರೀಸ್ನ ಫೈನ್ ಮಾಡಿ ಅಂದರೆ ಒಬ್ಟೈನ್ 4 ಇಯರ್ ಸೀರೀಸ್ ಅಂತ ಕೊಟ್ಟಿದ್ರೆ ಅದರಲ್ಲಿ ಫಸ್ಟಿಗೆ ಈ ಕ್ವಶನ್ ಏನು ಕೊಟ್ಟಿದ್ದಾರಲ್ಲ ಈ ಕ್ವಶನ್ನ ಫಸ್ಟಿಗೆ ನೋಡ್ಕೋಬೇಕು. ಫಸ್ಟಿಗೆ ಇದು ಇವನ್ನ ಆಡ ಅಂತ ಚೆಕ್ ಮಾಡ್ಕೋಬೇಕು. ಇವನ್ ಆಡ್ ಚೆಕ್ ಮಾಡೋದು ಅದು ಇಲ್ಲಿ ಇಂಟರ್ವೆಲ್ ಏನು ಕೊಟ್ಟಿರ್ತಾರಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿ ಟೋಟಲಾಗಿ ನಿಮಗೆ 2 ಇಂಟರ್ವೆಲ್ ಸಿಗುತ್ತೆ. ಇಲ್ಲಿ 0 to 2 pi ಅಂತ ಇದೆ. ಸೊ ಹಾಗೆ ನಿಮಗೆ -π ಇಂದ +π ಅದೊಂದು ಇಂಟರ್ವಲ್ ಸಿಗುತ್ತೆ. ಆ ರೀತಿ ಬಂದಾಗ ನೀವು ಇವನ್ ಆಡ್ ಫಂಕ್ಷನ್ನ ಹೇಗೆ ಫೈನ್ ಮಾಡೋದು, ಹಾಗೆ ಈಗ 0 to 2 pi ಅಂತ ಇದೆ ಈ ಕ್ವಶನಲ್ಲಿ. ಈ ರೀತಿ ಇದ್ದಾಗ ಇವನ್ ಆರ್ ಆಡ್ ಹೇಗೆ ಫೈನ್ ಮಾಡೋದು ಅಂತ ನಾನು ಅದನ್ನು ಮುಂದೆ ಹೇಳ್ತೀನಿ. ಫಸ್ಟಿಗೆ ನೀವು ಇವನ್ ಆರ್ ಆಡ್ ಯಾವುದು ಅಂತ ಫೈನ್ ಮಾಡ್ಕೋಬೇಕು. ಅದು ಇವನ್ ಫಂಕ್ಷನ್, ಆಡ್ ಫಂಕ್ಷನ್ ಅಥವಾ ನೈದರ್ ಇವನ್ ನಾರ್ ಆಡ್ ಫಂಕ್ಷನ್ ಅಂತ ಚೆಕ್ ಮಾಡ್ಕೋಬೇಕು. ಆ ರೀತಿ ಚೆಕ್ ಮಾಡಿದ ನಂತರ ಸೊ ಇದು 4 ಇಯರ್ ಸೀರೀಸ್ ಫಾರ್ಮುಲಾ ಇಲ್ಲಿ ಮೇಲೆ ಏನಿದೆಯಲ್ಲ ಇದು 4 ಇಯರ್ ಸೀರೀಸ್ ಫಾರ್ಮುಲಾ. ಸೊ 4 ಇಯರ್ ಸೀರೀಸಲ್ಲಿ ನೀವು ಟೋಟಲಾಗಿ 3 ವ್ಯಾಲ್ಯೂನ ಫೈನ್ ಮಾಡಬೇಕು. A0, AN ಮತ್ತು BN ಅಂತ. ಸೊ ಇವು 3 ವ್ಯಾಲ್ಯೂನ ಫೈನ್ ಮಾಡಬೇಕು. ಫಸ್ಟಿಗೆ ನೀವು ಅಲ್ಲಿ ಇವನ್ ಆರ್ ಆಡ್ ಅಥವಾ ನೈದರ್ ಇವನ್ ನಾರ್ ಆಡ್ ಅಂತ ಏನು ಚೆಕ್ ಮಾಡ್ತಿರಲ್ಲ ಅದು ಏನಾದರೂ ಇವನ್ ಫಂಕ್ಷನ್ ಇದ್ದರೆ ನೀವು BN ಇದೆಯಲ್ಲ ಅದನ್ನು ಫೈನ್ ಮಾಡೋ ಅವಶ್ಯಕತೆ ಇರಲ್ಲ. ಅದು ಯಾವಾಗಲೂ 0 ಇರುತ್ತೆ. ನೀವು A0 ಮತ್ತು AN ಅನ್ನು ಸಾಲ್ವ್ ಮಾಡಿದ್ರೆ ಸಾಕು. ಹಾಗೆ ಅದು ಏನಾದರೂ ಆಡ್ ಫಂಕ್ಷನ್ ಆದರೆ A0 ಮತ್ತು AN ಇವೆರಡೂ 0 ಆಗಿರುತ್ತೆ. ಸೊ ನೀವು ಜಸ್ಟ್ BN ಸಾಲ್ವ್ ಮಾಡಿದ್ರೆ ಸಾಕು. ಹಾಗೆ ಅದು ನೈದರ್ ಇವನ್ ನಾರ್ ಆಡ್ ಆದರೆ ಅದನ್ನು ನೀವು 3 ಸಾಲ್ವ್ ಮಾಡಬೇಕು. 3 ಸಾಲ್ವ್ ಮಾಡಿ ಲಾಸ್ಟಿಗೆ ಆ 3 ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ A0 ಇದೆ ಮತ್ತು ಇಲ್ಲಿ AN ಇದೆ ಮತ್ತು ಇಲ್ಲಿ BN ಇದೆ. ಸೊ ಈ 3 ಜಾಗದಲ್ಲಿ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಪ್ರಾಬ್ಲಮ್ ಮುಗಿಯುತ್ತೆ. ಸೊ ಇದೇ ರೀತಿ ನೀವು ಎಲ್ಲ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೊತ ಹೋಗಬೇಕು. ಸೊ ಈಗ ಫಸ್ಟ್ ಪ್ರಾಬ್ಲಮ್ನ ನೋಡೋಣ ಯಾವ ರೀತಿ ಮಾಡೋದು ಅಂತ. ಸೊ ಇದು ಪ್ರಾಬ್ಲಮ್ ಅಲ್ಲಿ ಮಾಡೋ ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇದರಲ್ಲಿ ನೋಡಿ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡಿ. ಇಲ್ಲಿ ಗಿವನ್ ಇಕ್ವೇಷನ್ ಏನು ಕೊಟ್ಟಿದ್ರಲ್ಲ pi - x ಡಿವೈಡೆಡ್ ಬೈ 2 ಅದನ್ನು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ಇಷ್ಟು ಬರೆದ ನಂತರ ಫಸ್ಟಿಗೆ ಇಂಟರ್ವಲ್ ನೋಡ್ಕೋಬೇಕು. ಇಲ್ಲಿ ಇಂಟರ್ವಲ್ ಏನಿದೆ 0 to 2 pi ಅಂತ ಇದೆ. ನಿಮಗೆ ಇದರಲ್ಲಿ 2 ಇಂಟರ್ವಲ್ ಸಿಗುತ್ತೆ, 0 to 2 pi ಒಂದು ಮತ್ತು -π to pi ಅಂತ. ಸೊ ಇಲ್ಲಿ ಬರೆದಿದ್ದೀನಿ ನೋಡಿ, ಇದು -π to pi. -π to pi ಇದ್ದಾಗ x ಎಲ್ಲೆಲ್ಲಿದೆಯೋ ಅಲ್ಲಿ ನೀವು -xನ ಹಾಕಬೇಕು. x ಇರೋ ಜಾಗದಲ್ಲಿ -xನ ಹಾಕಬೇಕು. ಹಾಗೆ ನಿಮಗೆ 0 to 2 pi ಅಂದರೆ ಈಗ ನೋಡಿದ್ವಲ್ಲ ಈ ಕ್ವಶನ್ ಇದೆಯಲ್ಲ ಹಾಗೆ 0 to 2 pi ಈ ರೀತಿ ಇಂಟರ್ವಲ್ ಇದ್ದಾಗ ನಿಮಗೆ x ಎಲ್ಲೆಲ್ಲಿದೆಯೋ ಅಲ್ಲಿ 2 pi - x ಅಂತ ಆಗಬೇಕು. ನೋಡಿ ಇಲ್ಲಿ ಹಾಕಿದ್ದೀನಿ. ಸೊ x ಎಲ್ಲೆಲ್ಲಿದೆ ಅಂದರೆ ಈ ಕ್ವಶನಲ್ಲಿ x ಇರೋದು ಇಲ್ಲಿ ಮಾತ್ರ. ಸೊ ಈ ಜಾಗದಲ್ಲಿ ನೀವು 2 pi - x ಅಂತ ಆಗಬೇಕು. ಯಾಕಂದರೆ ಇಂಟರ್ವೆಲ್ ಏನಿದೆ 0 to 2 pi ಇದೆ. ಈ ರೀತಿ ಇದ್ದಾಗ x ಇರೋ ಜಾಗದಲ್ಲಿ 2 pi - x ಅಂತ ಹಾಕಬೇಕು. ಸೊ ಈ ಕ್ವಶನ್ ಏನಿದೆಯಲ್ಲ ಇದನ್ನು ಹಾಗೆ ಬರ್ಕೊಂಡಿದ್ದೀನಿ. x ಇರೋ ಜಾಗದಲ್ಲಿ 2 pi - x ಅಂತ ಹಾಕಿದ್ದೀನಿ. ಈಗ ಇಷ್ಟಾದ ನಂತರ ಈಗ ಈ ಮೈನಸ್ ಇದೆಯಲ್ಲ ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ -2 pi ಇಲ್ಲಿ ಮೈನಸ್ ಇರೋದು ಮತ್ತು ಇದು ಮೈನಸ್. ಸೊ ಮೈನಸ್ ಪ್ಲಸ್ ಆಯಿತು ಪ್ಲಸ್ x ಹಾಗೆ ಡಿವೈಡೆಡ್ ಬೈ 2 ಹೇಗಿದೆ ಹಾಗೆ ಬಂತು. ಈಗ -2 pi ಮತ್ತು +π ಇದೆ, ಇವೆರಡು ಕ್ಯಾನ್ಸಲ್ ಆಗಿ -π ಆಗುತ್ತೆ ಮತ್ತು ಪ್ಲಸ್ x ಹಾಗೆ ಇದೆ. ನೆಕ್ಸ್ಟ್ ಡಿವೈಡೆಡ್ ಬೈ 2 ಹಾಗೆ ಉಳಿತು. ಈಗ ಈ ಮೇಲೆ ಟರ್ಮಿಂದ ನಾನು ಮೈನಸ್ನ ಕಾಮನ್ ತೊಗೊಂಡಿದ್ದೀನಿ, ಉಳಿದಿದ್ದು pi - x ಹಾಗೆ ಡಿವೈಡೆಡ್ ಬೈ 2. ಈಗ ಗಿವನ್ ಕ್ವಶನ್ ಏನು ಕೊಟ್ಟಿದ್ರು ನೋಡಿ, ಇಲ್ಲಿ pi - x ಬೈ 2 ಕೊಟ್ಟಿದ್ರು. ಆದರೆ ನಮಗೆ ಟೋಟಲ್ ಆಗಿ ಲಾಸ್ಟ್ ಆನ್ಸರ್ ಏನು ಸಿಕ್ತು pi - x ಡಿವೈಡೆಡ್ ಬೈ 2. ಇದಕ್ಕೆ ಮೈನಸ್ನ ಮಲ್ಟಿಪ್ಲೈ ಆಗಿದೆ. ಸೊ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಜಸ್ಟ್ ಮೈನಸ್ ಮಲ್ಟಿಪ್ಲೈ ಆಗಿದೆ, ಉಳಿದಿದ್ದೆಲ್ಲ ಸೇಮ್ ಇದೆ, ಹೌದಾ? ಸೊ ಈ ರೀತಿ ಇದ್ದಾಗ ಅದು ಆಡ್ ಫಂಕ್ಷನ್. ಅಕಸ್ಮಾತ್ ಇಲ್ಲಿ ಮೈನಸ್ಸು ಸೇಮ್ ಇದ್ದು ಅಂದರೆ ಇಲ್ಲೂ ಕೂಡ ಪ್ಲಸ್ ಬಂದಿತ್ತು ಈ ಗಿವನ್ ಕ್ವಶನ್ನು ಮತ್ತು ನಮಗೆ ಈಗ ಸಾಲ್ವ್ ಮಾಡಿರೋವಂಥ ಕ್ವಶನ್ ಎರಡೂ ಸೇಮ್ ಇದ್ದರೆ ಅದು ಇವನ್ ಫಂಕ್ಷನ್ ಹತ್ರ. ಅಕಸ್ಮಾತ್ ಅದಕ್ಕೆ ಏನಾದರೂ ಮೈನಸ್ ಟರ್ಮ್ ಏನಾದರೂ ಚೇಂಜ್ ಇದ್ದಿದ್ದರೆ ಮೈನಸ್ ಟರ್ಮ್ ಏನಾದರೂ ಮಲ್ಟಿಪ್ಲೈ ಆಗಿದ್ದರೆ ಅದು ಆಡ್ ಫಂಕ್ಷನ್ ಅಂತ ಅರ್ಥ. ಸೊ ಇಲ್ಲಿ -x ಅಂತ ಇದೆ. ಸೊ ಇಲ್ಲಿ ಏನಾದರೂ ಬೇರೆ ವ್ಯಾಲ್ಯೂಗಳೇ ಬಂತು ಅಂದ್ಕೊಳ್ಳಿ. ಸೊ -2x -3x ಹಾಗೆ ಏನಾದರೂ ವ್ಯಾಲ್ಯೂಗಳು ಕಂಪ್ಲೀಟಾಗಿ ಚೇಂಜೇ ಬಂತು ಅಂದ್ಕೊಳ್ಳಿ. ಆಗ ಅದು ನೈದರ್ ಇವನ್ ನಾರ್ ಆಡ್ ಅಂತ.
ನಿಮಗೆ ಇಲ್ಲಿ ಏನೇನು ಬರುತ್ತೋ ಆಡ್ ಇವನ್ ಅಥವಾ ನೈದರ್ ಇವನ್ ಆರ್ ಆಡ್ ಬರುತ್ತಲ್ಲ, ಅದ್ರ ಮೇಲೆ ನೀವು ಇಲ್ಲಿ ಫಾರ್ಮುಲಾಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಮಗೆ ಈಗ ಬಂದಿರೋದು ಆಡ್ ಫಂಕ್ಷನ್ ಬಂದಿರೋದ್ರಿಂದ A0 ಮತ್ತು AN ಇವೆರಡು ಕಂಡುಹಿಡಿಯುವ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ನಾವು BN ಅನ್ನು ಕಂಡುಹಿಡಿಬೋದು. ಸೊ BN ಫಾರ್ಮುಲಾ ನೋಡಿ ಇಲ್ಲಿದೆ, ಈ ಫಾರ್ಮುಲಾನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಆ ಫಾರ್ಮುಲಾನ ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಈ ಫಾರ್ಮುಲಾದಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗೋಣ. ಸೊ BN = 2/π ಇಂಟಿಗ್ರೇಷನ್ 0 to π f of x sin nx into dx. ಸೊ f of x ಅಂದರೆ ಏನು, ಇಲ್ಲಿ ಗಿವನ್ ಇಕ್ವೇಷನ್ ಏನು ಕೊಟ್ಟಿದ್ದಾರಲ್ಲ ಅದೇ f of x. ಹಾಗೆ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ, ಉಳಿದ ವ್ಯಾಲ್ಯೂ ಇಲ್ಲಿ ಏನಿದೆಯಲ್ಲ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ x ಇದೆ, ಇಲ್ಲೂ ಕೂಡ x ಇದೆ. ಸೊ ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಗೆ ಇಂಟಿಗ್ರೇಷನ್ ಮಾಡಬೇಕು. ಸೊ ಈ ರೀತಿ ಇದ್ದಾಗ ನಾವು ಡೈರೆಕ್ಟಾಗಿ ಇದನ್ನು ಇಂಟಿಗ್ರೇಷನ್ ಮಾಡ್ಕೊತ ಹೋಗ್ಬೋದು u × v ರೂಲ್ ಹಾಕಿ. ಆದರೆ ಇದಕ್ಕೆ ನಾವು ಈಸಿ ಮೆಥಡ್ ಏನಂದರೆ, ಸೊ ಇದಕ್ಕೆ ನಾವು ಬರ್ನೌಲಿಸ್ ರೂಲ್ನ ಅಪ್ಲೈ ಮಾಡಿದ್ರೆ ಬೇಗ ಸಾಲ್ವ್ ಮಾಡ್ಕೋಬೋದು. ಬರ್ನೌಲಿಸ್ ರೂಲ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿ. ಸೊ ಇಲ್ಲಿ ಬರ್ನೌಲಿಸ್ ರೂಲ್ನ ಹಾಕ್ಕೊಂಡಿದ್ದೀನಿ. ಹೇಗೆ ಅಂದರೆ, ಇಲ್ಲಿ ಫಸ್ಟ್ ಟರ್ಮ್ ಏನಿರುತ್ತಲ್ಲ ಅದನ್ನು ಡಿಫ್ರೆನ್ಷಿಯೇಷನ್ ಮಾಡಬೇಕು, ಹಾಗೆ ಸೆಕೆಂಡ್ ಟರ್ಮ್ ಏನಿರುತ್ತಲ್ಲ ಅದನ್ನು ಇಂಟಿಗ್ರೇಷನ್ ಮಾಡಬೇಕು. ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಮತ್ತು ಇದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇದನ್ನು ಫಸ್ಟಿಗೆ ಡಿಫ್ರೆನ್ಷಿಯೇಷನ್ ಮಾಡಿಬಿಡೋಣ. ಡಿಫ್ರೆನ್ಷಿಯೇಷನ್ ಮಾಡಿದಾಗ ಏನಾಗುತ್ತೆ ನೋಡಿ. ಸೊ ಪೈನ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 0 ಆಗುತ್ತೆ ಅಲ್ವಾ. ಸೊ ಮೈನಸ್ ಇಲ್ಲಿ ಎಕ್ಸ್ನ ಡಿಫ್ರೆನ್ಷಿಯೇಷನ್ ಏನು 1/, ಇಲ್ಲಿ ಕೆಳಗೆ ಏನು ಉಳಿತೆ ಅದು ಡಿವೈಡ್ ಬೈ ಆಗಿರೋದ್ರಿಂದ ಸೊ 2 ಹೇಗಿದೆ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಈಗ ಇದನ್ನು ಮತ್ತೆ ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಟಿಲ್ ಅದು 0 ಆಗೋವರೆಗೂ ಡಿಫ್ರೆನ್ಷಿಯೇಷನ್ ಮಾಡ್ಕೊತ ಹೋಗಬೇಕು. ಸೊ ಈಗ ಕಾನ್ಸ್ಟೆಂಟ್ ಇದು 1/2 ಇದೆ. ಎನಿ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಏನು 0 ಅಲ್ವಾ. ಸೊ ಆ 0ನೇ ಬರ್ಕೋಬೇಕು. ನಾವು ಎಷ್ಟು ಸಲ ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡ್ಕೊತ ಹೋಗ್ತೀವಲ್ಲ ಅದ್ರ ಮುಂದೆ ಪ್ಲಸ್ ಮೈನಸ್ ಆ ರೀತಿ ಬರ್ಕೊತ ಹೋಗಬೇಕು. ಫಸ್ಟ್ ಪ್ಲಸ್ಸಿಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಒಂದು ಸಲ ಮೈನಸ್, ಒಂದು ಸಲ ಪ್ಲಸ್, ಒಂದು ಸಲ ಮೈನಸ್, ಒಂದು ಸಲ ಪ್ಲಸ್ ಹಾಗೆ ಬರ್ಕೊತ ಹೋಗಬೇಕು. ಸೊ ಇಲ್ಲಿ 3 ಟರ್ಮ್ಸ್ ಅಷ್ಟೇ ಇರೋದ್ರಿಂದ ನಾನು ಒಂದು ಸಲ ಪ್ಲಸ್ ಮೈನಸ್ ಪ್ಲಸ್ ಅಂತ ಅಷ್ಟೇ ಬರ್ಕೊಂಡಿದ್ದೀನಿ. ಸೊ ಇಷ್ಟ ಆದ ನಂತರ ಈಗ ಇದನ್ನು ಇಂಟಿಗ್ರೇಷನ್ ಮಾಡ್ಕೊತ ಹೋಗಬೇಕು. ಇದು ಎಷ್ಟು ಟರ್ಮ್ವರೆಗೂ ನಾವು ಡಿಫ್ರೆನ್ಷಿಯೇಷನ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ನಾವು ಇದನ್ನು ಇಂಟಿಗ್ರೇಷನ್ ಮಾಡ್ಕೊತ ಹೋಗಬೇಕು. ಈಗ sin nx ಇದನ್ನು ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಕಾಸ್ nx ಹಾಗೆ /2 ಅಂತ ಬರೀಬೇಕು, /n ಅಂತ ಬರೀಬೇಕು. ಇಲ್ಲಿ x ಬಿಟ್ಟು ಉಳಿದ ಟರ್ಮ್ ಏನಿರುತ್ತಲ್ಲ ಅದನ್ನು ಬರೀಬೇಕು /n ಅಂತ. ನೆಕ್ಸ್ಟ್ ಇದಕ್ಕೆ ಮತ್ತೆ ಇನ್ನೊಂದು ಸಲ ಇಂಟಿಗ್ರೇಷನ್ ಮಾಡಬೇಕು. ಅವಾಗ ಏನಾಗುತ್ತೆ, ಕಾಸ್ನ ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ ಆಗುತ್ತೆ. ಮೈನಸ್ ಸೈನ್ ಅಲ್ಲ, ಜಸ್ಟ್ ಸೈನ್ ಆಗುತ್ತೆ. ಹಾಗೆ ಈ ಮೈನಸ್ ಇರೋದ್ರಿಂದ ಇಲ್ಲಿ ಕೆಳಗೆ ಮೈನಸ್ ಬರ್ಕೊಂಡಿದ್ದೀನಿ. ಕಾಸ್ನ ಇಂಟಿಗ್ರೇಷನ್ನು sin nx ಇಲ್ಲಿ n ಆಲ್ರೆಡಿ ಇದೆ. ಸೊ ಮತ್ತೆ ಇನ್ನೊಂದು /n ಮಲ್ಟಿಪ್ಲೈ ಮಾಡಬೇಕಲ್ಲ, ಆ n ಮತ್ತು ಇಲ್ಲಿ ಉಳಿದಿರೋದು n. ಸೊ n² ಆಯಿತು, n² ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇಷ್ಟು ಬರೋದ ನಂತರ ಇಲ್ಲಿಗ ಇಷ್ಟನ್ನು ಇಲ್ಲಿ ಬರ್ಕೋಬೇಕು. ಅದನ್ನು ಬರೆಯೋದು ಹೇಗೆ ನೋಡಿ, ಈ 2 ಟರ್ಮ್ನ ಫಸ್ಟ್ ಬರ್ಕೋಬೇಕು ಮತ್ತು ಈ 2 ಟರ್ಮ್ನ ಇಲ್ಲಿ ಫಸ್ಟ್ ಬರ್ಕೋಬೇಕು ಪ್ಲಸ್ ಹಾಕಿ. ಫಸ್ಟಿಗೆ ಈ 2 ಟರ್ಮ್ನ ಬರ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಮೈನಸ್ ಇದೆ ಮತ್ತು ಇಲ್ಲಿ ಪ್ಲಸ್ ಇದೆ. ಸೊ ಮೈನಸ್ ಅದು ಈ ಟರ್ಮ್ ಏನಿತ್ತಲ್ಲ ಅದನ್ನು ಹೀಗೆ ಬರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮೈನಸ್ ಕಾಸ್ nx/n ಇದೆಯಲ್ಲ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ಲಸ್ ಹಾಕಿ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಈ ಟರ್ಮ್ನ ಇಲ್ಲಿ ಬರ್ಕೊಂಡಿದ್ದೀನಿ ಮತ್ತು ಇದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಇಷ್ಟು ಬರೆದಂಥ ಇಂಟರ್ವಲ್ಸ್ ಏನಿರುತ್ತಲ್ಲ 0 ಮತ್ತು ಮೇಲೆ ಪೈ ಅದನ್ನು ಇಲ್ಲಿ ಬರ್ಕೋಬೇಕು. 0 ಮತ್ತು ಪೈನ ಇಲ್ಲಿ ಬರ್ಕೊಂಡಿದ್ದೀನಿ. ಇಷ್ಟು ಬರೆದ ನಂತರ ಈಗ ಎಕ್ಸ್ ಎಲ್ಲೆಲ್ಲಿದೆಯೋ ಅಲ್ಲಿ ಪೈ ಒಂದು ಸಲ ಮತ್ತು 0 ಒಂದು ಸಲ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಫಸ್ಟಿಗೆ ನೋಡಿ ಇವೆರಡು ಹಾಗೆ ಇರಲಿ. ಇದನ್ನು ನೋಡಿ ಸೈನ್ ಫಂಕ್ಷನ್ನ ಸೈನ್ ಇರೋ ಜಾಗದಲ್ಲಿ ನೀವೇನಾದರೂ ಇಲ್ಲಿ ಪೈನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ಕೊಳ್ಳಿ, sin nπ ಆಯಿತು. sin nπ ಇಡೀ ಮಾಡ್ಯೂಲಲ್ಲಿ ನೀವು ಯಾವಾಗಲೂ ಈ ರೀತಿ ಟರ್ಮ್ ಕಂಡ್ರೆ ಅದ್ರ ವ್ಯಾಲ್ಯೂ 0 ಆಗುತ್ತೆ. ಸೊ ಸೈನ್ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, sin nπ ಅಂದರೆ ಅದ್ರ ವ್ಯಾಲ್ಯೂ ಯಾವಾಗಲೂ 0. ಸೊ ಇದನ್ನು ನೀವು ಫಸ್ಟಿಗೆ ನೆನಪಿಟ್ಕೊಳ್ಳಿ, sin nπ ಎಲ್ಲೇ ಬಂದರೂ ಅದ್ರ ವ್ಯಾಲ್ಯೂ 0 ಆಗುತ್ತೆ. ಸೊ ಇದು ಪೈ ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 ಆಯಿತು. ನೆಕ್ಸ್ಟ್ ಈಗ 0ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಇರೋ ಜಾಗದಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ n ಕೂಡ 0 ಆಗುತ್ತೆ. ಸೊ 0 2 0 ಆಯಿತು. sin 0 ವ್ಯಾಲ್ಯೂ ಏನು 0. ಸೊ ಈಗ ನಾವು ಪೈ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಇದು 0 ಆಗ್ತಿದೆ, ಮತ್ತು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರು ಇದು 0 ಆಗ್ತಿದೆ. ಎರಡು ಟರ್ಮ್ 0 ಎರಡು ಟೈಮ್ ಇದು 0 ಆಗ್ತಿರೋದ್ರಿಂದ ನಾನು ಈ ಟರ್ಮನ್ನು ಬರೆಯೋದೇ ಇಲ್ಲ, ಜಸ್ಟ್ ಇವೆರಡು ಟರ್ಮ್ನ ಅಷ್ಟೇ ಬರೀತೀನಿ. ಇದನ್ನು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ, ಇದನ್ನು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ, ಇಂಟರ್ವಲ್ಸ್ನ ಹಾಗೆ ಬರ್ಕೊಂಡಿದ್ದೀನಿ ಇಲ್ಲಿ ಮೇಲೆ ಮತ್ತು ಕೆಳಗೆ. ಇಷ್ಟು ಬರೆದ ನಂತರ ಈಗ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇವೆರಡು 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 ಉಳಿತು, 1/π ಉಳಿತು. ನೆಕ್ಸ್ಟ್ ಇಲ್ಲಿ π - x ಹಾಗೆ ಉಳಿತು, ಮತ್ತು ಮೈನಸ್ ಕಾಸ್ nx/n ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಈಗ ಮೇಲೆ ಪೈ ಇದೆಯಲ್ಲ ಅದನ್ನು x ಎಲ್ಲೆಲ್ಲಿದೆಯೋ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ x ಇತ್ತು, x ಇರೋ ಜಾಗದಲ್ಲಿ ಪೈನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಮತ್ತು ಕಾಸ್ ಇಲ್ಲಿ ಪೈ ಇತ್ತಲ್ಲ ಇಲ್ಲಿ x ಇತ್ತಲ್ಲ x ಹಾಕಿದ್ದೀನಿ. ಇಲ್ಲಿ ಮೈನಸ್ ಇದೆಲ್ಲ, ಈ ಮೈನಸನ್ನು ಹೊರಗೆ ತೊಗೊಂಡಿದ್ದೀನಿ, ಇಲ್ಲಿ ಇದೆ ನೋಡಿ ಮೈನಸ್. ನೆಕ್ಸ್ಟ್ n ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ಈಗ ಅಪ್ಪರ್ ಲಿಮಿಟ್ ಆಯಿತು. ಅಪ್ಪರ್ ಲಿಮಿಟ್ ಆದ ನಂತರ ಇಲ್ಲಿ ಮೈನಸ್ ಹಾಕಿ ಲೋಯರ್ ಲಿಮಿಟ್ ಇಲ್ಲಿ ಏನಿದೆ 0 ಇದೆ. ಸೊ x ಎಲ್ಲಿದೆಯೋ ಅಲ್ಲಿ 0 ಹಾಕ್ಕೊಂತ ಹೋಗಿ. ಸೊ ಇಲ್ಲಿ x ಇರೋ ಜಾಗದಲ್ಲಿ 0 ಹಾಕಿದ್ದೀನಿ, ಮತ್ತು ಇಲ್ಲಿ x ಇರೋ ಜಾಗದಲ್ಲಿ 0 ಹಾಕಿದ್ದೀನಿ, /n ಆಯಿತು. ಈಗ ಇಷ್ಟ ಆದ ನಂತರ ಇದನ್ನು ಸಾಲ್ವ್ ಮಾಡೋದು ಹೇಗೆ ನೋಡಿ, ಇಲ್ಲಿ +π ಮತ್ತು -π ಇದೆ. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ.
ಕ್ಯಾನ್ಸಲ್ ಆದಾಗ ಏನಾಗುತ್ತೆ ಜೀರೋ ಇಂಟು ಎನಿಥಿಂಗ್ ಮಾಡಿದ್ರೆ ಜೀರೋ ಆಗುತ್ತೆ ಕಂಪ್ಲೀಟಾಗಿ. ಸೊ ಅದು ಜೀರೋನ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮೈನಸ್ ಇತ್ತು ಮೈನಸ್ ಬರ್ಕೊಂಡಿದ್ದೀನಿ. ಇಲ್ಲಿ ಪೈ ಇದೆ ಪೈ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಕಾಸ್ ಎನ್ ಜೀರೋ ಅಂದರೆ ಜೀರೋಯಿಂದ ಏನು ಮಲ್ಟಿಪ್ಲೈ ಮಾಡಿದ್ರೆ ಜೀರೋ ಆಗುತ್ತೆ. ಸೊ ಕಾಸ್ ಜೀರೋ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ ಅಲ್ವಾ. ಸೊ ಆ ಒನ್ನಿಂದ ಪೈಗೆ ಮಲ್ಟಿಪ್ಲೈ ಮಾಡಿದ್ರೆ ಪೈಯೇ ಬರುತ್ತೆ ಹಾಗೆ ಬರ್ಕೊಂಡಿದ್ದೀನಿ. ಹಾಗೆ ಡಿವೈಡೆಡ್ ಬೈ ಇಲ್ಲಿ ಎನ್ ಇತ್ತು ಎನ್ ಹಾಗೆ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ ಪೈ ಇದೆ ಇಲ್ಲೂ ಕೂಡ ಪೈ ಇದೆ. ಈ ಎರಡು ಪೈ ಕ್ಯಾನ್ಸಲ್ ಆಗಿದ್ರೆ ಉಳಿಯೋದೇನು 1/n. ಇಲ್ಲಿ 1 ಇದೆ ಈ ಮೈನಸ್ ಮತ್ತು ಈ ಮೈನಸ್ ಪ್ಲಸ್ ಆಗುತ್ತೆ. ಸೊ 1/n ಉಳಿತು. ಸೊ ನಾವು ಟೋಟಲ್ ಆಗಿ ಫೈನಲ್ ಆಗಿ ನಾವು ಯಾವ ವ್ಯಾಲ್ಯೂ ಕಂಡುಹಿಡಿಯಾಯಿತು bn ವ್ಯಾಲ್ಯೂ ಕಂಡುಹಿಡಿದಾಯಿತು. ಸೊ ನಾವು ಇಲ್ಲಿ ಒಂದೇ ವ್ಯಾಲ್ಯೂನ ಫೈಂಡ್ ಮಾಡೋದಿತ್ತು. 3 ವ್ಯಾಲ್ಯೂಕ್ಕಿಂತ ಇದು ಆಡ್ ಫಂಕ್ಷನ್ ಇರೋದ್ರಿಂದ ಒಂದೇ ವ್ಯಾಲ್ಯೂನ ಫೈಂಡ್ ಮಾಡೋದಿತ್ತು. ಒಂದೇ ವ್ಯಾಲ್ಯೂನ ಈಗ ಫೈಂಡ್ ಮಾಡಿ ಆಯಿತು. ಈಗ ಫೋರಿಯರ್ ಸೀರೀಸ್ ಫಾರ್ಮುಲಾ ಇದು ಫೋರಿಯರ್ ಸೀರೀಸ್ ಫಾರ್ಮುಲಾ. ಇದರಲ್ಲಿ ಈ ವ್ಯಾಲ್ಯೂ ಮತ್ತು ಈ ಎರಡು ಜೀರೋ ಇರೋದ್ರಿಂದ ಇದು ಈ ಟರ್ಮ್ ಇಷ್ಟು ಟರ್ಮ್ ಕಂಪ್ಲೀಟಾಗಿ ಜೀರೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ bn ವ್ಯಾಲ್ಯೂ ಈ ಜಾಗದಲ್ಲಿ ಮಾತ್ರ ನಾವು ಈಗ bn ವ್ಯಾಲ್ಯೂ ಕಂಡುಹಿಡಿದಿದ್ವಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ bn ಇರೋ ಜಾಗದಲ್ಲಿ 1/πನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಉಳಿದಿದ್ದು ಇಲ್ಲಿ sin nπ ಇದೆ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಉಳಿದಿದ್ದು ಇಲ್ಲಿ ಏನಿತ್ತು ಸಮೇಷನ್ n = 1 to infinity ಇದೆಯಲ್ಲ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ ಇಷ್ಟು. ಸೊ ಇಷ್ಟು ಮಾಡಿದ್ರೆ ಇದರಲ್ಲಿ ಏನು ಸಿಂಪ್ಲಿಫೈ ಮಾಡೋದಿರಲಿಲ್ಲ. ಅದಕ್ಕೆ ಇಷ್ಟೇ ಮಾಡಿದ್ರೆ ಸಾಕು, ಈ ಪ್ರಾಬ್ಲಮ್ ಮುಗಿಯುತ್ತೆ ಇಲ್ಲಿಗೆ. ಸೊ ಇದೇ ರೀತಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಕೇಳಿದ್ದಾರೆ ಅಂತ ನೋಡೋಣ. ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ಈಗ ಫಸ್ಟ್ ಪ್ರಾಬ್ಲಮ್ ನಾವು ಮಾಡಿ ಆಯಿತು. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಇಲ್ಲಿ ಇದು ಆಲ್ ಫ್ರೆಂಡ್ಸ್ ಇದೆ, ಇದನ್ನು ನಾವು ಆಮೇಲೆ ಮಾಡೋಣ. ನೆಕ್ಸ್ಟ್ ಇಲ್ಲೊಂದಿದೆ, ಒಬ್ಟೈನ್ ದ ಫೋರಿಯರ್ ಸೀರೀಸ್ ಫಾರ್ f(x) = ಮಾಡ್ಯುಲಸ್ x ಇನ್ ಇಂಟರ್ವಲ್ಸ್ -π to π. ಸೊ ಇಲ್ಲಿ -π to π ಇದೆ. ಸೊ -π is less than equal to x is less than or equal to π. ಸೊ -π to π ಇದೆ. ಸೊ ಆ ಕ್ವಶನ್ ಏನಿತ್ತಲ್ಲ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡಿ. ಒಬ್ಟೈನ್ ದ ಫೋರಿಯರ್ ಸೀರೀಸ್ ಫಾರ್ ದ ಫಂಕ್ಷನ್ f(x) = ಮಾಡ್ಯುಲಸ್ ಆಫ್ x. ಈಗ ಇಲ್ಲಿ ಏನು ಕ್ವಶನ್ ಏನು ಕೊಟ್ಟಿದ್ರಲ್ಲ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. f(x) = ಮಾಡ್ಯುಲಸ್ ಆಫ್ x. ಈಗ ಇದರಲ್ಲಿ -π to π ಇದೆ. -π to π ಇದ್ದಾಗ ನಾವು x ಇರೋ ಜಾಗದಲ್ಲಿ -xನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದೇ ಇಲ್ಲಿ 0 to 2π ಇದ್ದರೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು x ಇರೋ ಜಾಗದಲ್ಲಿ ಈವನ್ ಆರ್ ಆಡ್ ಫೈಂಡ್ ಮಾಡೋದಕ್ಕೆ 2π - x ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ನಾವು. ಅದು 0 to 2π ಇದ್ದಾಗ ಇಂಟರ್ವಲ್ ಈವನ್ ಆರ್ ಆಡ್ ಫೈಂಡ್ ಮಾಡೋದಕ್ಕೆ. ಈಗ ಇಲ್ಲಿ ಇಂಟರ್ವಲ್ ಏನಿದೆ -π to π ಇದೆ. ಸೊ ಈವನ್ ಆರ್ ಆಡ್ ಫೈಂಡ್ ಮಾಡೋದಕ್ಕೆ ನಾವು x ಇರೋ ಜಾಗದಲ್ಲಿ -xನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದಕ್ಕೆ ನಾನೀಗ ಇಲ್ಲಿ x ಎಲ್ಲೆಲ್ಲಿ ಇದೆಯೋ ಅಲ್ಲಿ -xನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ -x ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲಿ ಮಾಡ್ಯುಲಸ್ ಆಫ್ -x ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಮಾಡ್ಯುಲಸ್ನ ನೀವು ಮಾಡ್ಯುಲಸ್ ಒಳಗೆ ಏನೇ ಮೈನಸ್ ಸೈನ್ ಇದ್ದರೂ ಅದು ಪ್ಲಸ್ ಸೈನ್ ಆಗೇ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಮೈನಸ್ ಇರೋದ್ರಿಂದನೂ ಕೂಡ ಅದು ಪ್ಲಸ್ ಆಗಿಯೇ ಆಯಿತು. ಅದಕ್ಕೆ ಈಗ ಇಲ್ಲಿ ನಮಗೆ ಆನ್ಸರ್ ಏನು ಸಿಗ್ತಲ್ಲ ಇದು ಮತ್ತು ಗಿವನ್ ಕ್ವಶನ್ ಏನು ಕೊಟ್ಟಿದ್ರಲ್ಲ ಅವೆರಡು ಕ್ವಶನ್ ಸೇಮ್ ಇದೆ. ಸೊ ಸೇಮ್ ಇದ್ದಾಗ ಅದು ಯುವನ್ ಫಂಕ್ಷನ್ ತಾನೇ. ಎರಡು ಸೇಮ್ ಇದ್ದಾಗ ಮೈನಸ್ ಇದ್ದರೆ ಮಾತ್ರ ಅದ್ರ ಮುಂದೆ ಎರಡು ಸೇಮ್ ಇದ್ದು ಹಾಗೆ ಒಂದು ಮೈನಸ್ ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ ಅದು ಆಡ್ ಫಂಕ್ಷನ್, ಅಥವಾ ಎರಡು ಡಿಫ್ರೆಂಟ್ ಆಗಿದ್ದರೆ ಅದು ಯುವನ್ ಆರ್ ಆಡ್ ಫಂಕ್ಷನ್ ಅಂತ. ಈಗ ಎರಡು ಸೇಮ್ ಇದೆ, ಎರಡು ಸೇಮ್ ಇದ್ದರೆ ಅದು ಯುವನ್ ಫಂಕ್ಷನ್ ಅಂತ. ಯುವನ್ ಫಂಕ್ಷನ್ ಇದ್ದಾಗ ನಮಗೆ ಏನೇನು ಫಾರ್ಮುಲಾ ಇದೆ. ಸೊ ಇದು ಯುವನ್ ಫಂಕ್ಷನ್ ಇದ್ದಾಗ bn ಇದೆಯಲ್ಲ ಅದು 0 ಇರುತ್ತೆ. ನಾವು ಫೈಂಡ್ ಮಾಡಬೇಕಾಗಿರೋದು ಈಗ an ಮತ್ತು bn ಅಂತ, ಸಾರಿ a0 ಹಾಗೆ an ಇವೆರಡನ್ನು ಫೈಂಡ್ ಮಾಡಬೇಕು ಈಗ. ಸೊ ಅವೆರಡನ್ನು ಫೈಂಡ್ ಮಾಡೋಣ. ಸೊ an ಇದನ್ನು ಫೈಂಡ್ ಮಾಡೋದು ಹೇಗೆ ನೋಡಿ. ಅದರ ಫಾರ್ಮುಲಾ ಏನಿತ್ತು ಆ ಫಾರ್ಮುಲಾ ಇಲ್ಲಿ ಬರ್ಕೊಂಡಿದ್ದೀನಿ. f(x) ಇಂಟಿಗ್ರೇಷನ್ ಇಲ್ಲಿ 0 to π ಇದೆ. f(x) ಏನಿತ್ತು ಇಲ್ಲಿ ಮಾಡ್ಯುಲಸ್ ಆಫ್ x ಇತ್ತು. ಮಾಡ್ಯುಲಸ್ ಆಫ್ x ಅಂದರೆ ಅದನ್ನು x ಅಂತಲೇ ಬರ್ಕೋಬೇಕು ಇಂಟು dx ಆಗಿ ಇದೆ. ಈಗ ಇದನ್ನು ಇಂಟಿಗ್ರೇಷನ್ ಮಾಡ್ಕೊತ ಹೋಗಬೇಕು. ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, x ನ ಇಂಟಿಗ್ರೇಷನ್ ಏನಾಗುತ್ತೆ x²/2 ಆಯಿತು. ಹಾಗೆ ಇಂಟರ್ವಲ್ ಏನಿತ್ತು ಅಪರ್ ಲಿಮಿಟ್ಸ್ಗಳು ಏನಿತ್ತು 0 ಮತ್ತು π ಇದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ x ಇರೋ ಜಾಗದಲ್ಲಿ ಒಂದು ಸಲ π ಮತ್ತು ಒಂದು ಸಲ 0ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 ಡಿವೈಡೆಡ್ ಬೈ ಎನಿಥಿಂಗ್ ಅಂದರೆ ಅದ್ರ ವ್ಯಾಲ್ಯೂ 0 ಅಲ್ವಾ. ಸೊ ಅದಕ್ಕೆ ನಾನು 0 ಏನು ಬರೆದಿಲ್ಲ, ಜಸ್ಟ್ ಪೈನ ಅಷ್ಟೇ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಎಕ್ಸ್ ಇರೋ ಜಾಗದಲ್ಲಿ ಪೈನ ಸಬ್ಸ್ಟಿಟ್ಯೂಟ್ ಮಾಡಿ ಕೆಳಗೆ /2 ಹಾಗೆ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ ಪೈ ಇದೆ ಮತ್ತು ಇಲ್ಲಿ ಕೂಡ ಪೈ ಇದೆ. ಇಲ್ಲಿ 1 ಪೈ ಕ್ಯಾನ್ಸಲ್ ಆಗುತ್ತೆ ಮತ್ತು ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 ಪೈ ಕ್ಯಾನ್ಸಲ್ ಆಗಿ ನಾವು 1 ಪೈ ಉಳಿತಲ್ಲ ಆ ಪೈ ಇಲ್ಲಿ ಬರ್ಕೊಂಡಿದ್ದೀನಿ. ಈ 2 ಕ್ಯಾನ್ಸಲ್ ಆಗಿ ಟೋಟಲ್ ಆಗಿ ಆನ್ಸರ್ ನಮಗೆ ಪೈ ಉಳಿಯುತ್ತೆ. ಸೊ ನಾವೀಗ ಕಂಪ್ಲೀಟಾಗಿ a0ನ ಕಂಡುಹಿಡ್ದಾಯಿತು. ಈಗ ಇನ್ನೊಂದು ವ್ಯಾಲ್ಯೂ ಯಾವ ಕಂಡುಹಿಡಬೇಕು, an ಕಂಡುಹಿಡಬೇಕು. an ಕಂಡುಹಿಡೋದಕ್ಕೆ ಫಾರ್ಮುಲಾ ಇಲ್ಲಿ ಬರ್ಕೊಂಡಿದ್ದೀನಿ. ಇದೇ ಫಾರ್ಮುಲಾನ ಬರ್ಕೋಬೇಕು. ಇದರಲ್ಲಿ f(x) ಅಂದರೆ ಏನು x ಅಲ್ವಾ. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಮತ್ತು ಉಳಿದಿದ್ದು ಏನು ವ್ಯಾಲ್ಯೂಗಳು ಆದ ಕ್ವಶನಲ್ಲಿ ಇದು ಫಾರ್ಮುಲಾದಲ್ಲಿ ಏನಿತ್ತು ಅದನ್ನು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ಇಷ್ಟು ಬರೆದ ನಂತರ ಈಗ ಇಲ್ಲೂ ಕೂಡ ಅಷ್ಟೇ ನಾವು ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಹಾಗೆ ಇಲ್ಲೂ ಎಕ್ಸ್ ಎರಡು ಟೈಮ್ ಎಕ್ಸ್ ಇದೆ, ಎರಡು ಮಲ್ಟಿಪ್ಲೈ ಆಗಿದೆ. ಸೊ ಅದಕ್ಕೆ ನಾವು ಬರ್ನೌಲ್ಲಿಸ್ ರೂಲ್ನ ಅಪ್ಲೈ ಮಾಡಬೇಕು. ಬರ್ನೌಲ್ಲಿಸ್ ರೂಲ್ ಹೇಗೆ ಅಪ್ಲೈ ಮಾಡೋದು, ಫಸ್ಟ್ ಟರ್ಮ್ನ ಇಲ್ಲಿ ಬರ್ಕೋಬೇಕು ಮತ್ತು ಸೆಕೆಂಡ್ ಟರ್ಮ್ನ ಇಲ್ಲಿ ಬರ್ಕೋಬೇಕು. ಈಗ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡ್ಕೊತ ಹೋಗಬೇಕು ಟಿಲ್ ಅದು 0 ಆಗೋವರೆಗೂ. ಸೊ ಎಕ್ಸ್ನ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1 ಆಗುತ್ತೆ, 1ನ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 0 ಆಗುತ್ತೆ. ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ, ಯಾಕಂದರೆ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಆ 0ನಲ್ಲಿ ಬರ್ಕೊಂಡಿದ್ದೀನಿ. ಹಾಗೆ ಅದ್ರ ಮುಂದೆ ಏನು ಹಾಕ್ಕೊಂತ ಬರಬೇಕು, ಒಂದು ಸಲ ಪ್ಲಸ್, ಒಂದು ಸಲ ಮೈನಸ್, ಒಂದು ಸಲ ಪ್ಲಸ್, ಅದೆಷ್ಟು ಟರ್ಮ್ ಇರುತ್ತೋ ಅಲ್ಲಿ
ಅಲ್ಲಿ ಪ್ಲಸ್ಸಿಂದ ಸ್ಟಾರ್ಟ್ ಮಾಡಿ ಒಂದು ಸಲ ಪ್ಲಸ್ ಒಂದು ಸಲ ಮೈನಸ್ ಹಾಗೆ ಹಾಕ್ಕೊತ ಹೋಗಬೇಕು. ಈಗ ಇದು ಎಲ್ಲಿವರೆಗೂ ಎಷ್ಟು ಟರ್ಮ್ ಆಗಿರುತ್ತೋ ಟೋಟಲಾಗಿ ಎಷ್ಟಾಯಿತು 1 2 3. ಸೊ 3 ಟರ್ಮ್ ಆಯಿತು. ಈ 3 ಟರ್ಮ್ವರೆಗೂ ಇಲ್ಲೂ ಕೂಡ 3 ಸಲ ಇದನ್ನು ಇಂಟಿಗ್ರೇಷನ್ ಮಾಡ್ಕೊತ ಹೋಗಬೇಕು. ಈಗ ಕಾಸ್ ಎನ್ ಎಕ್ಸ್ನ ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ ಎನ್ ಎಕ್ಸ್ ಬೈ ಎನ್ ಆಗುತ್ತೆ. ಆ ಎಕ್ಸ್ ಜೊತೆ ಏನು ಮಲ್ಟಿಪ್ಲೈ ಆಗಿರುತ್ತಲ್ಲ ಅದು ಡಿವೈಡ್ ಬೈ ಆಗಿ ಕೆಳಗೆ ಬರುತ್ತೆ. ನೆಕ್ಸ್ಟ್ ಈಗ ಸೈನ್ ಆಯಿತು. ಸೈನಿನ ಇಂಟಿಗ್ರೇಷನ್ ಏನಾಗುತ್ತೆ, ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್. ಹಾಗೆ ಇಲ್ಲಿ ಮೊದಲೇ ಏನಿತ್ತಲ್ಲ ಆ ಎನ್ ಮತ್ತು ಈ ಎನ್, ಸೊ ಎನ್ ಸ್ಕ್ವೇರ್ ಆಯಿತು. ಸೊ ಈಗ ಇಷ್ಟಾಯಿತು. ಈಗ ಇದನ್ನು ಇಲ್ಲಿ ಬರ್ಕೋಬೇಕು. ಇದನ್ನು ಬರೆಯೋದು ಹೇಗೆ, ಈ ಫಸ್ಟ್ ಟರ್ಮ್ ಏನಿರುತ್ತಲ್ಲ ಇದ್ರ ಜೊತೆಗೆ ಇದು ಮತ್ತು ಇದ್ರ ಜೊತೆಗೆ ಇದನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು. ಸೊ ಇಲ್ಲಿ ಎಕ್ಸ್ ಇತ್ತು, ಎಕ್ಸ್ನ ಹಾಗೆ ಬರ್ಕೊಂಡಿದ್ದೆ, ಅದ್ರ ಜೊತೆಗೆ ಸೈನ್ ಎನ್ ಎಕ್ಸ್ ಬೈ ಎನ್ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೂ ಕೂಡ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ, ಮೈನಸ್ ಮೈನಸ್ ಪ್ಲಸ್ ಆಯಿತು. ಹಾಗೆ ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಎನ್ ಎಕ್ಸ್ ಬೈ ಎನ್ ಸ್ಕ್ವೇರ್ ಆಗುತ್ತೆ. ಇದನ್ನು ಬರ್ಕೊಂಡಿದ್ದೀನಿ. ಹಾಗೆ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇವೆರಡನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಸೇಮ್ ಹಾಗೆ ನಾವು ಮೇಲೆ ಏನು ಮಾಡಿದ್ವಲ್ಲ ಅದೇ ರೀತಿ ಈಗ ಇಲ್ಲಿ ನಾವೇನಾದರೂ ಪೈನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಸೈನ್ ಎನ್ ಪೈ ಆಗುತ್ತೆ. ಸೈನ್ ಎನ್ ಪೈ ಸೈನ್ ಎನ್ ಪೈ ಅಂದರೆ ಅದ್ರ ವ್ಯಾಲ್ಯೂ ಏನು, 0 ಅಲ್ವಾ. ನಾವು ಫಸ್ಟಿಗೆ ಹೇಳಿದ್ವಿ ಇದು ಇಡೀ ಕಂಪ್ಲೀಟ್ ಮಾಡ್ಯೂಲಲ್ಲಿ ಎಲ್ಲೇ ಸೈನ್ ಎನ್ ಪೈ ಬಂದರೂ ಅದ್ರ ವ್ಯಾಲ್ಯೂ 0. ಸೊ ಇದ್ರ ವ್ಯಾಲ್ಯೂ 0 ಆಗುತ್ತೆ ಪೈನ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ಹಾಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಫಸ್ಟಿಗೆ 0 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ಕೊಳ್ಳಿ ಎಕ್ಸ್ ಇರೋ ಜಾಗದಲ್ಲಿ, ಆವಾಗ 0ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಅದು 0 ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಈ ಟರ್ಮ್ ಎರಡು ಮೇಲೆ ಮತ್ತು ಈ ಕೆಳಗೆ ಇವೆರಡೂ ಲಿಮಿಟ್ನ ಅಪ್ಲೈ ಮಾಡಿದ್ರು ಅದು ಕಂಪ್ಲೀಟಾಗಿ 0 ಆಗ್ತಿದೆ. ಅದಕ್ಕೆ ಇದನ್ನು ನಾನು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಇದನ್ನು ನೋಡಿ, ಇದರಲ್ಲಿ ಎಕ್ಸ್ ಇಲ್ಲಿದೆ. ಸೊ ಇದರಲ್ಲಿ ಪೈನ ಸಬ್ಸ್ಟಿಟ್ಯೂಟ್ ಮಾಡಿ. ಪೈನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಕಾಸ್ ಎನ್ ಪೈ ಆಗುತ್ತೆ. ಕಾಸ್ ಎನ್ ಪೈ ನೋಡಿ, ಇದು ಕೂಡ ನೀವು ಹೇಗೆ ಸೈನ್ ಎನ್ ಪೈನ ಹೇಗೆ ನೆನಪಿಟ್ಕೊಂಡ್ರು ಅದ್ರ ವ್ಯಾಲ್ಯೂ 0, ಹಾಗೆ ಕಾಸ್ ಎನ್ ಪೈ ಇದ್ರ ವ್ಯಾಲ್ಯೂನು ಕೂಡ ನೀವು ನೆನ್ಪಿಟ್ಕೋಬೇಕು. ಸೊ ಅದೇ ರೀತಿ ಇದನ್ನು ನೀವು ನೆನ್ಪಿಟ್ಕೋಬೇಕು. ಅದರ ವ್ಯಾಲ್ಯೂ ಏನಾಗುತ್ತೆ, -1 ಪವರ್ ಎನ್ ಆಗುತ್ತೆ. -1 ಪವರ್ ಎನ್. ಹಾಗೆ ಅಲ್ಲಿ ಡಿವೈಡೆಡ್ ಬೈ ಎನ್ ಇತ್ತು, ಡಿವೈಡೆಡ್ ಬೈ ಎನ್ ಹಾಗೆ ಬರ್ಕೊಂಡಿದ್ದೀನಿ, ಮೈನಸ್ ಹಾಕಿ. ಈಗ ಲೋಯರ್ ಲಿಮಿಟನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕಾಸ್ 0 ಬೈ ಇಲ್ಲಿ ಎನ್ ಸ್ಕ್ವೇರ್ ಇತ್ತಲ್ಲ ಎನ್ ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀನಿ. ಇಷ್ಟಾದ ನಂತರ ಈಗ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ನೋಡಿ, ಇಲ್ಲಿ 2/π ಹಾಗೆ ಬರ್ಕೊಂಡಿದ್ದೀನಿ. ಹಾಗೆ ಇಲ್ಲಿ -1 ಪವರ್ ಎನ್ ಹಾಗೆ ಬರ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಕಾಸ್ 0 ಅಂದರೆ ಅದ್ರ ವ್ಯಾಲ್ಯೂ ಎಷ್ಟು, 1 ಅಲ್ವಾ. ಸೊ ಆ 1 ಹಾಗೆ ಬರ್ಕೊಂಡಿದ್ದೀನಿ. ಉಳಿದಿದ್ದ ವ್ಯಾಲ್ಯೂ ಏನಿದೆ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಈಗ ಈ ಎರಡರಲ್ಲೂ ಎನ್ ಸ್ಕ್ವೇರ್ ಇದೆ, ಇಲ್ಲಿ ಕೂಡ ಎನ್ ಸ್ಕ್ವೇರ್ ಇದೆ. ಎನ್ ಸ್ಕ್ವೇರ್ನ ಹೊರಗೆ ತೊಗೊಂಡಿದ್ದೀನಿ. ಅವಾಗ ಏನಾಗುತ್ತೆ, 2/π ಎನ್ ಸ್ಕ್ವೇರ್ ಆಯಿತು. ಉಳಿದ ವ್ಯಾಲ್ಯೂ ಇಲ್ಲಿ ಇತ್ತಲ್ಲ ಇದನ್ನು ಬರ್ಕೊಂಡಿದ್ದೀನಿ. ಈಗ ನಮಗೆ A0 ವ್ಯಾಲ್ಯೂ ಸಿಕ್ತು, ಎನ್ ವ್ಯಾಲ್ಯೂ ಸಿಕ್ತು, ಎನ್ ವ್ಯಾಲ್ಯೂ ಅದು 0 ಇರುತ್ತೆ. ಸೊ ಈಗ ಫೋರಿಯರ್ ಸೀರೀಸ್ ಫಾರ್ಮುಲಾ ಏನಿದೆಯಲ್ಲ ಇದು, ಈ ಫಾರ್ಮುಲಾದಲ್ಲಿ ಅವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು ಫಾರ್ಮುಲಾ ಏನು, f(x) = A0/2 ಪ್ಲಸ್ ಸಮೇಷನ್ n = 1 to infinity an cos nx ಪ್ಲಸ್ ಸಮೇಷನ್ n = 1 to infinity bn sin nx. ಸೊ ಇದರಲ್ಲಿ A0 ಅಂದರೆ ನಮಗೆ ಎಷ್ಟು ಬಂದಿತ್ತು ಆನ್ಸರ್, ಪೈ ಬಂದಿತ್ತಲ್ವಾ. ಸೊ ಇಲ್ಲಿ A0 ಇರೋ ಜಾಗದಲ್ಲಿ ಪೈನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಮತ್ತು ಪ್ಲಸ್ ಹಾಗೆ ಇದೆ ಇವೆರಡು ವ್ಯಾಲ್ಯೂ. ಇಲ್ಲಿ ನೋಡಿ an ಅಂದರೆ ಏನು, 2/π ಎನ್ 2/π ಇದೆಯಲ್ಲ ಇದನ್ನು ಫಸ್ಟಿಗೆ ಬರ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಉಳಿದಿದ್ದೇನು 1/n² ಇತ್ತು, ಹಾಗೆ ಇಂಟು -1 ಪವರ್ n -1 ಅಂತ. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಕಾಸ್ ಎಕ್ಸ್ ಅಂತ ಬರೆದಿದ್ದೀನಿ, ಇಲ್ಲಿ ಸೈನ್ ಎಕ್ಸ್ ಅಂತ ಬರ್ಕೋಬೇಕು, ಯಾಕಂದರೆ ಇಲ್ಲಿ ಸೈನ್ ಎಕ್ಸ್ ಇತ್ತಲ್ಲ. ಸೊ ಆ ಸೈನ್ ಎಕ್ಸ್ನ ಇಲ್ಲಿ ಬರ್ಕೋಬೇಕು. ಉಳಿದಿದ್ವು ಅಲ್ಲಿ ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ಇಷ್ಟು ಮಾಡಿದ್ರೆ ಈ ಪ್ರಾಬ್ಲಮ್ ಕೂಡ ಮುಗಿಯುತ್ತೆ. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಮ್ಯಾಟರ್ ಕ್ವಶನ್ ಪೇಪರಲ್ಲಿ ಯಾವ ಪ್ರಾಬ್ಲಮ್ ಕೇಳಿದ್ದಾರೆ ಅಂತ. ಈಗ ಫೋರಿಯರ್ ಸೀರೀಸ್ ಮೇಲೆ ಅಂದರೆ ಫಸ್ಟ್ ಮೆಥಡ್ ಮೇಲೆ ಇವೆರಡೇ ಪ್ರಾಬ್ಲಮ್ ಮಾಡಲ್ ಕ್ವಶನ್ ಪೇಪರ್ 1ಅಲ್ಲಿ ಇವೆರಡೇ ಇರೋದು. ಈಗ ಮಾಡಲ್ ಕ್ವಶನ್ ಪೇಪರ್ 2ಅಲ್ಲಿ ನೋಡಿ ಯಾವ ರೀತಿ ಕೇಳಿದ್ದಾರೆ ಅಂತ. ಸೊ ಮಾಡಲ್ ಕ್ವಶನ್ ಪೇಪರ್ 2 ಇದು. ಫೈಂಡ್ ದ ಫೋರಿಯರ್ ಸೀರೀಸ್ ಟು ರೆಪ್ರೆಸೆಂಟ್ f(x) = x² ಇನ್ ಇಂಟರ್ವಲ್ -π to π ಅಂತ ಇದೆ. ಸೊ ಇದ್ರ x² ಇದೆ, ಇದನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಫಸ್ಟಿಗೆ ಚೆಕ್ ಮಾಡಿ ಅದು ಈವನ್ ಆರ್ ಆಡ್ ಅಂತ. ಅದು ಈವನ್ ಇದ್ದರೆ ಏನೇನು ಮಾಡಬೇಕಂತ ಗೊತ್ತಲ್ಲ, ಇದನ್ನು ನೀವೇ ಮಾಡಿ, ಇದನ್ನು ನಾನು ಮಾಡಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ 4a ಇದೆಲ್ಲ ಇದನ್ನು ಮಾಡ್ತೀನಿ, ಯಾಕಂದರೆ ಇದು ಫಸ್ಟ್ ಈಸಿ ಇದೆ, ಇದನ್ನು ನೀವೇ ಮಾಡಿ, ಅದನ್ನು ಹಾಗೆ ಬಿಡ್ತಿದ್ದೀನಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದನ್ನು ಫೈಂಡ್ ದ ಫೋರಿಯರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಆಫ್ f(x) = 2x - x² ಇನ್ ಇಂಟರ್ವಲ್ 0 to 3 ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಚೇಂಜ್ ಇದೆ. ಆವಾಗಲೇ ನಮಗೆ ಫಸ್ಟಿಗೆಲ್ಲ ಏನು ಬರ್ತಿತ್ತು, 0 to 2π ಹಾಗೆ -π to π. ಈ ರೀತಿ ಇದ್ದಾಗ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ವಿ. ಬಟ್ ಇಲ್ಲಿ 0,3 ಇದೆ. ಈ ರೀತಿ ಇದ್ದಾಗ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ಕೊಳ್ಳಿ. ಸೊ ಆ ಕ್ವಶನ್ ಏನಂತಲ್ಲ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇದನ್ನು ಸಾಲ್ವ್ ಮಾಡೋದು ಹೇಗೆ ನೋಡಿ, ಅಲ್ಲಿ ಈಕ್ವೇಷನ್ ಏನು ಕೊಟ್ಟಿದ್ರಲ್ಲ ಅದನ್ನು ಹೇಗಿದೆ ಹಾಗೆ ಬರ್ಕೋಬೇಕು. ಇಷ್ಟು ಬರೆದ ನಂತರ
ನಾವು ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ಅದು ನಿಮಗೆ 0 to 2π ಮತ್ತು -π to π ಅದು ಕೊಟ್ಟಾಗ ನಾನು ಫಸ್ಟಿಗೆ 2 ಮೆಥಡ್ ಹೇಳಿದ್ನಲ್ಲ ಅದೇ ರೀತಿ ಮಾಡಬೇಕು. ಈ ರೀತಿ ನಿಮಗೆ ನಂಬರ್ಸ್ ಏನಾದರೂ ಬಂದರೆ ಅದನ್ನು ನೀವು ಈ ರೀತಿ ಇದೇ ಈಗ ನಾನೇನು ಯಾವ ಮೆಥಡ್ ಮಾಡ್ತೀನಲ್ಲ ಆ ಮೆಥಡಿಂದನೇ ನೀವು ಸಾಲ್ವ್ ಮಾಡಬೇಕು. ಈಗ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ನೋಡಿ ಹೇಗೆ ಮಾಡೋದು ಅಂತ. ಅಲ್ಲಿ ಗಿವನ್ ಫಂಕ್ಷನ್ ಏನು ಕೊಟ್ಟಿದ್ರಲ್ಲ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಲೆಂತ್ ಆಫ್ ದ ಇಂಟರ್ವಲ್ ಈಸ್ ಈಕ್ವಲ್ ಟು 2l. ಸೊ ಯಾವಾಗಲೂ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಲೆಂತ್ ಆಫ್ ದ ಇಂಟರ್ವಲ್ ಈಕ್ವಲ್ ಟು 2l ಅಂತ ತಗೋಬೇಕು. ಈ 2l ಜೊತೆಗೆ ಇಲ್ಲಿ ಇಂಟರ್ವಲ್ ಏನು ಕೊಟ್ಟಿದ್ದಾರಲ್ಲ 0, ಇದನ್ನು ಮೈನಸ್ ಮಾಡಬೇಕು. ಅಂದರೆ 3 - 0 ಇದನ್ನು ಮಾಡಿ ಇದನ್ನು ಇಲ್ಲಿ ಬರ್ಕೋಬೇಕು. ಸೊ 3 - 0 ಅದನ್ನು ಸಾಲ್ವ್ ಮಾಡಿದ್ರೆ 3ನೇ ಬರುತ್ತೆ. ನೆಕ್ಸ್ಟ್ ಇಲ್ಲಿ 2 ಇದೆಲ್ಲ ಈ 2 ಈ ಕಡೆ ಬರುತ್ತೆ. ಸೊ 3/2 ಆಯಿತು. ಅಂದರೆ ಇಲ್ಲಿ ವ್ಯಾಲ್ಯೂ 3/2 ಆಯಿತು. ನಾವು ಫಸ್ಟಿಗೆ ಈಕ್ವಲ್ ಟು ಇಲ್ಲಿ 2l ಕನ್ಸಿಡರ್ ಮಾಡ್ಕೋಬೇಕು. ಹಾಗೆ ಇಂಟರ್ವಲ್ ಏನು ಕೊಟ್ಟಿರ್ತಾರಲ್ಲ ಆ ಇಂಟರ್ವಲ್ಲಿಂದ ಸೆಕೆಂಡ್ ಇಂಟರ್ವಲ್ಲಿಂದ ಫಸ್ಟ್ ಇಂಟರ್ವಲ್ನ ಮೈನಸ್ ಮಾಡಬೇಕು. ಆ ಮೈನಸ್ ಮಾಡಿ ಆನ್ಸರ್ ಏನು ಬರುತ್ತಲ್ಲ ಅದೇ ಎಲ್ ವ್ಯಾಲ್ಯೂ ಇರುತ್ತೆ. ಸೊ ಎಲ್ ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು ಫಸ್ಟಿಗೆ. ಇದರಲ್ಲಿ ಎಲ್ ವ್ಯಾಲ್ಯೂ ಇಷ್ಟು ಫೈಂಡ್ ಮಾಡಿದ ನಂತರ ಈಗ ನೋಡಿ ನಾವು ಹೇಗೆ ಹಿಂದಿನ ಪ್ರಾಬ್ಲಮಲ್ಲಿ ಹೇಗೆ ಮಾಡ್ತಿದ್ವಿ, ಅಲ್ಲಿ -π to +π ಏನಾದರೂ ಬಂದಿದ್ದರೆ ಎಕ್ಸನ್ನು ರಿಪ್ಲೇಸ್ ಮಾಡಿ -xನ ಹಾಕ್ತಿದ್ವಿ ಈ 1 ಅಥವಾ r ಫೈಂಡ್ ಮಾಡೋದಕ್ಕೆ. ಹಾಗೆ ಅಕಸ್ಮಾತ್ ಅಲ್ಲಿ 0 ಇಂದ -2π ಇದ್ದರೆ 0 ಇಂದ 2π ಇದ್ದರೆ ಅವಾಗ ನಾವು 2π - xನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಸೇಮ್ ಹಾಗೆ ಇಲ್ಲಿ ಕೂಡ ಹಾಗೆ ಇಲ್ಲಿ 2l ಅಂತ ಬರುತ್ತೆ. 2lಗಿಂತ ಜಾಸ್ತಿ ಇದ್ದರೆ 2l - x ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು x ಇರೋ ಜಾಗದಲ್ಲಿ. ಹಾಗೆ l -l to +l ಅಲ್ಲಿ ಆ ರೀತಿ ಇದ್ದರೆ ಅವಾಗ x ಇರೋ ಜಾಗದಲ್ಲಿ -xನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಏನಿದೆ ಸೊ 0, 3 ಇದೊಂದು ಇಂಟೀಜರ್. ಸೊ ಈ ರೀತಿ ಇದ್ದಾಗ x ಇರೋ ಜಾಗದಲ್ಲಿ ಏನು ಹಾಕಬೇಕು 2l - xನ ಹಾಕಬೇಕು. ಇದನ್ನು ಯಾವಾಗ ಹಾಕಬೇಕು 2l - ಈ ರೀತಿ ಏನಾದರೂ ಇಂಟೀಜರ್ ಇದ್ದರೆ ಆವಾಗ ಮತ್ತು 0 to 2l ಆ ರೀತಿ ಇದ್ದಾಗ ಸೊ ಆವಾಗ ಏನು ಹಾಕಬೇಕು x ಇರೋ ಜಾಗದಲ್ಲಿ 2l - xನ ಹಾಕಬೇಕು. ಈಗ ಇಲ್ಲಿ ಇಂಟೀಜರ್ ಇರೋದ್ರಿಂದ 2l - xನ x ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಅವಾಗ ಏನಾಗುತ್ತೆ ನೋಡಿ, ಫಸ್ಟಿಗೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎಲ್ ಅಂದರೆ ನಾವು ಈಗ ತಾನೇ ಫೈನ್ ಮಾಡಿದ್ವೇನೋ 3/2 ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಸೊ 3/2 - xನ ಹಾಕಿದೆ. ಇಲ್ಲಿ ಇದು 2 ಕ್ಯಾನ್ಸಲ್ ಆಗುತ್ತೆ. ಸೊ 3 - x. ಸೊ x ಎಲ್ಲೆಲ್ಲಿದೆಯೋ ಅಲ್ಲಿ 3 - xನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ ಇಲ್ಲಿ x ಇರೋ ಜಾಗದಲ್ಲಿ 3 - xನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಹಾಗೆ ಇಲ್ಲಿ x ಇರೋ ಜಾಗದಲ್ಲಿ 2 ಇಂಟು ಇಲ್ಲಿ x ಇರೋ ಜಾಗದಲ್ಲಿ 3 - xನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 2 ಇಂಟು 3 - x ಮತ್ತು ಇಲ್ಲಿ ಮೈನಸ್ ಇತ್ತು ಆ ಮೈನಸ್ ಹಾಗೆ ಬರ್ಕೊಂಡಿದ್ದೀನಿ. ಮತ್ತು ಇಲ್ಲಿ x ಇರೋ ಜಾಗದಲ್ಲಿ 3 - xನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಹೋಲ್ ಸ್ಕ್ವೇರ್ ಇತ್ತು ಹೋಲ್ ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀನಿ. ಈಗ ಇಷ್ಟ ಆದ ನಂತರ ನೋಡಿ ಈಗ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ನೋಡಿ. ಈ ಎರಡನ್ನ ಒಳಗೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. 2 ಇಂಟು 3 ಮಾಡಿದ್ರೆ 6 ಮೈನಸ್ 2 ಇಂಟು x 2x ಮೈನಸ್ ಈ ಮೈನಸ್ ಹೇಗಿದೆ ಹಾಗೆ. ನೆಕ್ಸ್ಟ್ ಇದನ್ನು a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ದೀನಿ. a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದ್ರೇನು a² - 2ab + b² ಅಂತ. 2ab ಅಂದರೆ ಇಲ್ಲಿ ಬರುತ್ತೆ 2 ಇಂಟು a ಮತ್ತು b ಇದು 2 ಇಂಟು ಇಲ್ಲಿ 6 ಆಗುತ್ತೆ ಮತ್ತು b ಅಂದರೆ ಇದು x ಹಾಗೆ ಬರ್ಕೊಂಡಿದ್ದೀನಿ. ಆ ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇಷ್ಟ ಆದ ನಂತರ ಇದನ್ನು ಇಲ್ಲಿ ಮೈನಸ್ ಇದೆಲ್ಲ ಇದನ್ನು ಕೂಡ ಒಳಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ -9 ಆಗುತ್ತೆ. ಹಾಗೆ ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಪ್ಲಸ್ ಆಯಿತು ಪ್ಲಸ್ 6x ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ ಮತ್ತು ಈ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ -x². ಸೊ ಇಷ್ಟ ಆಗುತ್ತೆ. ಈಗ ಇಷ್ಟ ಆದ ನಂತರ ಇದನ್ನು ಸಿಂಪ್ಲಿಫೈ ಮಾಡೋದು ನೋಡಿ. ಮತ್ತು ಇಲ್ಲಿ x² ಇದೆಲ್ಲ ಇದನ್ನು ಫಸ್ಟಿಗೆ ಬರ್ಕೊತೀನಿ. ಹಾಗೆ ಇಲ್ಲಿ 6x ಇದೆ ಮತ್ತು ಇಲ್ಲಿ 2x ಇದೆ. ಇವೆರಡು ಕ್ಯಾನ್ಸಲ್ ಆಗಿ ಉಳಿಯೋದು 4x ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ -9 ಇದೆ ಮತ್ತು ಇಲ್ಲಿ +6 ಇದೆ. ಇವೆರಡು ಕ್ಯಾನ್ಸಲ್ ಆಗಿ -3 ಉಳಿಯುತ್ತೆ. ಸೊ ಇಷ್ಟು ಉಳಿತು. ನಮಗೆ ಗಿವನ್ ಇಕ್ವೇಷನ್ ಏನು ಕೊಟ್ಟಿದ್ರು ಇದು ಗಿವನ್ ಫಂಕ್ಷನ್ ಇದು ಕೊಟ್ಟಿದ್ರು. ನಮಗೆ ಬಂದಿದ್ದು ಇಲ್ಲಿ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಬಂದಿದೆ. ಸೊ ಈ ರೀತಿ ಟೋಟಲ್ ಡಿಫ್ರೆಂಟ್ ಬಂದಾಗ ಅದು ಏನಾಗುತ್ತೆ ಈ ಈಸ್ ನೈದರ್ ಇವನ್ ನಾರ್ ಆಡ್. ಸೊ ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದಾಗ ನಾವೀಗ 3 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಯಾವ್ಯಾವ ವ್ಯಾಲ್ಯೂ a0 ಮತ್ತು an ಮತ್ತು bn. ಹೌದಾ, 3 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. a0 ಈಸ್ ಈಕ್ವಲ್ ಟು 1/l ಇಂಟಿಗ್ರೇಷನ್ 0 to 2l f(x) ಇಂಟು dx. ಸೊ ಇಲ್ಲಿ f(x) ಅಂದರೆ ಏನು, ಅಲ್ಲಿ ಈಕ್ವೇಷನ್ ಏನು ಕೊಟ್ಟಿದ್ರಲ್ಲ ಅದು ಫಂಕ್ಷನ್ ಏನು ಕೊಟ್ಟಿದ್ರಲ್ಲ ಅದು. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಇಂಟಿಗ್ರೇಷನ್ ಮಾಡ್ಕೊತ ಹೋಗೋಣ. ಇಂಟಿಗ್ರೇಷನ್ ಮಾಡಿದಾಗ ಏನಾಗುತ್ತೆ 2 ಇಂಟು ಇಲ್ಲಿ x² ಇದೆ x ಇದೆ. ಎಕ್ಸ್ನ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಏನಾಗುತ್ತೆ x²/2 ಆಗುತ್ತೆ. ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ ಇಲ್ಲಿ ಮೈನಸ್ ಇದೆ. ನೆಕ್ಸ್ಟ್ ಇಲ್ಲಿ x²ನ ಇಂಟಿಗ್ರೇಷನ್ ಏನಾಗುತ್ತೆ x³ ಅಂದರೆ 1 ಜಾಸ್ತಿ ಆಗುತ್ತೆ. ಇಂಟಿಗ್ರೇಷನ್ ಅಂದರೆ ಜಾಸ್ತಿ ಮಾಡೋದು x³ / 3 ಆಗುತ್ತೆ. ಹಾಗೆ ಮೇಲೆ ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ ಏನಿದೆ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಒಂದು ಸಲ ಅಪ್ಪರ್ ಲಿಮಿಟ್ ಹಾಕಿ ಹಾಗೆ ಮೈನಸ್ ಹಾಕಿ ನೆಕ್ಸ್ಟ್ ಲೋಯರ್ ಲಿಮಿಟನ್ನು ಹಾಕಿ ಅಪ್ಪರ್ ಲಿಮಿಟ್ ಹಾಕ್ತೀನಿ ನೋಡಿ. ಇಲ್ಲಿ ಲೋಯರ್ ಲಿಮಿಟ್ ಇಲ್ಲೂ ಎರಡು ಕಡೆ ಹಾಕಿದ್ರು ಅದು 0 ಆಗುತ್ತೆ. ಸೊ ಅದಕ್ಕೆ ಲೋಯರ್ ಲಿಮಿಟ್ ನಾನು ಹಾಕಲ್ಲ, ಅಪ್ಪರ್ ಲಿಮಿಟ್ ಮಾತ್ರ ಹಾಕಿದ್ದೀನಿ ನೋಡಿ. ಇಲ್ಲಿ 3 ಹಾಕಿದೆ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ 3² ಆಗುತ್ತೆ. ಇಲ್ಲಿ 2 ಇದು 2 ಕ್ಯಾನ್ಸಲ್ ಆಗುತ್ತೆ. ಸೊ 3² ಹಾಗೆ ಬಂತು. ಮೈನಸ್ ಇಲ್ಲಿ ಕೂಡ 3 ಹಾಕಿದೆ. ಅವಾಗ ಏನಾಗುತ್ತೆ 3³ ಆಗುತ್ತೆ. 3³ / 3 ಹಾಗೆ ಬರ್ಕೊಂಡಿದ್ದೀನಿ.
3 ಸ್ಕ್ವೇರ್ ಅಂದರೆ ಏನಾಗುತ್ತೆ 3 ಇಂಟು 3 ಅಂತ 3 ಇಂಟು 3 ಅಂದರೆ 9 ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 3 ಕ್ಯೂಬ್ ಇದೆ, 3 ಕ್ಯೂಬ್ ಅಂದರೆ 3 ಇಂಟು 3 ಇಂಟು 3 ಅಂತ. ಸೊ 27 ಡಿವೈಡೆಡ್ ಬೈ ಇಲ್ಲಿ 3 ಇತ್ತು 3 ಹಾಗೆ ಬರ್ಕೊಂಡಿದ್ದೀನಿ. ಸೊ 3 1 3 9 ಸೊ ಇಲ್ಲಿ 9 ಉಳಿತು. ಸೊ -9 + 9 0 ಆಗುತ್ತೆ. 0 ಇಂಟು ಏನೇ ಮಲ್ಟಿಪ್ಲೈ ಮಾಡಿದ್ರು ಕಂಪ್ಲೀಟ್ 0 ಆಗುತ್ತೆ. ಸೊ ಎ ನಾಟ್ ವ್ಯಾಲ್ಯೂ ಏನು ಬಂತು ಈಗ ನಮಗೆ 0 ಬಂತು. ಈಗ ಎ ನಾಟ್ ವ್ಯಾಲ್ಯೂ ಕಂಡುಹಿಡಿದಾಯಿತು. ಈಗ ಎ ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಎ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಇಲ್ಲಿದೆ ನೋಡಿ, ಇದು ಫಾರ್ಮುಲಾ. ಇದು ಇಂಟರ್ವಲ್ 0,3 ಕೊಟ್ಟಿರೋದ್ರಿಂದ ಫಾರ್ಮುಲಾ ಎಲ್ಲ ಚೇಂಜ್ ಆಗ್ತಿದೆ ಅಷ್ಟೇ. ಸೊ ನಿಮಗೆ ಈ ಎರಡೇ ಮೆಥಡ್ ಇರೋದ್ರು, ಒಂದು 0 ಟು ಅದು ಇಂಟರ್ವಲ್ ನಾರ್ಮಲ್ ಪೈ ವ್ಯಾಲ್ಯೂ ಏನು ಬರ್ತೈತಲ್ಲ ಅದು, ಮತ್ತು ಎಲ್ ವ್ಯಾಲ್ಯೂಯಿಂದ ಬರೋದು. ಇವೆರಡು ಟಾಪಿಕ್ಸ್ ಇದೆ. ಇವು ಫಸ್ಟ್ ಟಾಪಿಕ್ ಮಾಡಿದವೆಲ್ಲ ಪೈ ವ್ಯಾಲ್ಯೂಯಿಂದ ಬರುವಂಥ ಇಂಟರ್ವಲ್ಸ್, ಇದು ಎಲ್ ವ್ಯಾಲ್ಯೂಯಿಂದ ಬರುವಂಥ ಇಂಟರ್ವಲ್ಸ್. ಇದಕ್ಕೆ ಫಾರ್ಮುಲಾಗಳು ಈ ರೀತಿ ಬರುತ್ತೆ. ನೆಕ್ಸ್ಟ್ ಎ ಎನ್ ವ್ಯಾಲ್ಯೂಗೆ ಫಾರ್ಮುಲಾ ಈ ರೀತಿ ಇದೆ, 1/L ಇಂಟಿಗ್ರೇಷನ್ 0 to 2L f(x) cos n pi x ಡಿವೈಡೆಡ್ ಬೈ L ಇಂಟು dx. ಸೊ ಇದು ಫಾರ್ಮುಲಾ. ಇದಕ್ಕೆ f(x) ಅಂದರೆ ಫಂಕ್ಷನ್ ಏನು ಕೊಟ್ಟಿದ್ರಲ್ಲ ಅದನ್ನು ಹಾಕೊಂಡಿದ್ದೀನಿ, ಇಲ್ಲಿ ಹೇಗಿದೆ ಹಾಗೆ. ಈಗ ಇದನ್ನು ಸಾಲ್ವ್ ಮಾಡೋದು ಹೇಗೆ ನೋಡಿ. ಫಸ್ಟಿಗೆ ಎಲ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ ಎಲ್ಲೆಲ್ಲಿತ್ತು ಅಲ್ಲಿ ಎಲ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಎಲ್ ವ್ಯಾಲ್ಯೂ ಹೇಗೆ ಬಂದಿತ್ತು ನಮಗೆ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ ಎಲ್ ವ್ಯಾಲ್ಯೂನ. ಆ ಎಲ್ ವ್ಯಾಲ್ಯೂನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇಲ್ಲಿ ಕೂಡ 3/2 ಹಾಕಿದೆ, ಇಲ್ಲೂ ಕೂಡ 3/2 ಹಾಕಿದ್ದೀನಿ. ಈಗ ಇಷ್ಟು ಮಾಡಿದ ನಂತರ ಈ 2 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 3 ಅಷ್ಟೇ. ಆ 3ನ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲೂ ಕೂಡ 3/2 ಹಾಕಿದ್ದೀನಿ. ಈ 2 ಮೇಲೆ ಹೋಗುತ್ತೆ, ಯಾಕಂದರೆ ಇಲ್ಲಿ 1 ಡಿವೈಡೆಡ್ ಬೈ ಮತ್ತು ಇಲ್ಲಿ 1 ಡಿವೈಡೆಡ್ ಬೈ, 2 ಡಿವೈಡೆಡ್ ಬೈ ಇರೋದ್ರಿಂದ ಈ 2 ಮೇಲೆ ಹೋಗುತ್ತೆ. 2/3 ಆಗುತ್ತೆ, 2/3 ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಈಗ ನಾವು ಬರ್ನಾಲಿಸ್ ರೂಲ್ನ ಅಪ್ಲೈ ಮಾಡಬೇಕು. ಬರ್ನಾಲಿಸ್ ರೂಲ್ ಅಂದ್ರೇನು, ಫಸ್ಟ್ ಟರ್ಮ್ ಏನಿರುತ್ತಲ್ಲ ಅದನ್ನು ಬರ್ಕೋಬೇಕು, ಸೆಕೆಂಡ್ ಟರ್ಮ್ನ ಕೂಡ ಇಲ್ಲಿ ಬರ್ಕೋಬೇಕು, ಯು ಇಂಟು ವಿ ರೂಲ್ ಥರನೇ. ಈಗ ಫಸ್ಟ್ ಟರ್ಮ್ ಏನಿರುತ್ತಲ್ಲ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡ್ಕೊತ ಹೋಗೋಣ. ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ ನೋಡಿ, 2x ಇದೆ, 2x ಎಕ್ಸ್ನ ಡಿಫ್ರೆನ್ಷಿಯೇಷನ್ ಏನೋ 1 ಆಗುತ್ತಲ್ವ, 1 ಇಂಟು 2 ಮಾಡಿದ್ರೆ 2 ಬರುತ್ತೆ. ಆ 2ನ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ ಹಾಕಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಇಲ್ಲಿ ಇದನ್ನು ಡಿಫ್ರೆನ್ಷಿಯೇಷನ್ ಏನು ಮಾಡಿದ್ರೆ ಏನಾಗುತ್ತೆ, ಆ ಮೇಲೆ 2 ಇರುತ್ತಲ್ಲ ಆ 2 ಮುಂದೆ ಬರುತ್ತೆ, ಅಂದರೆ 2x ಆಗುತ್ತೆ. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಷನ್ 2x, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಒಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಿ ಆಯಿತು, ಮತ್ತು ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇಲ್ಲಿ ಕಾನ್ಸ್ಟೆಂಟ್ ಇದೆ, ಎನಿ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 0 ಆಗುತ್ತೆ. ಆ 0ನ ಇಲ್ಲಿ ಬರ್ಕೊಂಡಿದ್ದೀನಿ. ಮತ್ತು ಮೈನಸ್ ಇಲ್ಲಿ 2x ಇದೆ. ಸೊ ಎಕ್ಸ್ನ ಡಿಫ್ರೆನ್ಷಿಯೇಷನ್ 1 ಅಲ್ವಾ, 1 ಇಂಟು 2 ಮಾಡಿದ್ರೆ 2ನೇ ಬರುತ್ತೆ. ಆ -2ನ ಹಾಗೆ ಬರ್ಕೊಂಡಿದ್ದೀನಿ. ಈಗ ಇದು ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ. ನೆಕ್ಸ್ಟ್ ಈಗ ಇದನ್ನು ಮತ್ತೆ ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿದಾಗ ಏನಾಗುತ್ತೆ 0 ಆಗುತ್ತೆ. ಸೊ ಎನಿ ಕಾನ್ಸ್ಟೆಂಟ್ ಟರ್ಮ್ ಏನಾಗುತ್ತೆ 0 ಅಲ್ವಾ. ಸೊ ಆ 0ನ ಇಲ್ಲಿ ಬರ್ಕೊಂಡಿದ್ದೀನಿ. ಹಾಗೆ ಅದರ ಮುಂದೆ ಏನು ಬರ್ಕೊಂಡಿದ್ದೀನಿ, ಫಸ್ಟಿಗೆ ಸ್ಟಾರ್ಟಿಂಗ್ ಪ್ಲಸ್ ಬರ್ಕೋಬೇಕು, ಆಮೇಲೆ ಮೈನಸ್, ಆಮೇಲೆ ಪ್ಲಸ್, ಆಮೇಲೆ ಮೈನಸ್, ಹೀಗೆ ಅದು 0 ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಬರ್ಕೊತ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ನಾವು ಎಷ್ಟು ಟೈಮ್ ಡಿಫ್ರೆನ್ಷಿಯೇಷನ್ ಮಾಡಿರ್ತೀವೋ ಅಷ್ಟೇ ಟೈಮ್ ಈಗ ಇಲ್ಲಿ ಇಂಟಿಗ್ರೇಷನ್ ಮಾಡ್ಕೊತ ಹೋಗಬೇಕು. ಸೊ ಇಂಟಿಗ್ರೇಷನ್ ಮಾಡಿದ್ದೀನಿ ನೋಡಿ. ಫಸ್ಟಿಗೆ ಇಲ್ಲಿ ಕಾಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ನ ಇಂಟಿಗ್ರೇಷನ್ ಏನಾಗುತ್ತೆ ಸೈನ್ ಎಕ್ಸ್ ಅಲ್ವಾ. ಸೊ ಇಲ್ಲಿ ಸೈನ್ ಎಕ್ಸ್ ಆಯಿತು. ಹಾಗೆ ಇಲ್ಲಿ ಎಕ್ಸಿಗೆ ಏನೇನು ಮಲ್ಟಿಪ್ಲೈ ಆಗಿರುತ್ತಲ್ಲ ಅದನ್ನು ಕೆಳಗೆ ಡಿವೈಡ್ ಬೈ ಫಾರ್ಮಲ್ಲಿ ಬರ್ಕೋಬೇಕು. ಇಲ್ಲಿ ಕೆಳಗೆ ಬರ್ಕೋಬೇಕು ಆ ಎಕ್ಸಿಗೆ ಏನೇನು ಮಲ್ಟಿಪ್ಲೈ ಆಗಿರುತ್ತಲ್ಲ ಅದನ್ನು. ನೆಕ್ಸ್ಟ್ ಈಗ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಆಯಿತು. ಈಗ ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ ಮೈನಸ್ ಕಾಸ್ ಎಕ್ಸ್ ಅಲ್ವಾ. ಸೊ ಮೈನಸ್ ಕಾಸ್ ಎಕ್ಸ್ ಇರೋ ಜಾಗದಲ್ಲಿ ಇಲ್ಲಿ ಎಕ್ಸಿಗೆ ಏನೇನು ಮಲ್ಟಿಪ್ಲೈ ಆಗಿದೆಯಲ್ಲ ಅದನ್ನು ಕೂಡ ಕೆಳಗೆ ಬರ್ಕೋಬೇಕು. ಸೊ ಈ ರೀತಿ ಡಬಲ್ ಟರ್ಮ್ ಆಯಿತು, ಇದೊಂದು ಟರ್ಮ್ ಇದೊಂದು ಟರ್ಮ್. ಅದಕ್ಕೆ ಇಲ್ಲಿ 2 ಇಲ್ಲಿ 4 ಆಗುತ್ತೆ, ಮತ್ತು ಎನ್ ಸ್ಕ್ವೇರ್ ಆಗುತ್ತೆ, ಪೈ ಸ್ಕ್ವೇರ್ ಆಗುತ್ತೆ, ಮತ್ತು ಇಲ್ಲಿ ಕೂಡ 3 ಇಲ್ಲೂ ಕೂಡ 3 ಬರೋದ್ರಿಂದ ಅದು 3 ಇಂಟು 3 9 ಆಗುತ್ತೆ. ಸೊ ಆ 9ಅನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇಷ್ಟಾದ ನಂತರ ಮತ್ತೆ ಈಗ 2 ಟರ್ಮ್ ಆಯಿತು, 2 ಸತಿ ಆಯಿತು, ಇಲ್ಲೊಂದು ಸಲ. ನೆಕ್ಸ್ಟ್ ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಿದ್ದೀವಲ್ಲ, ಸೊ ಅದಕ್ಕೆ ಲಾಸ್ಟ್ ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಈಗ ಇದನ್ನು ಅಲ್ಲಿ ಕಾಸಿರೋದ್ರಿಂದ ಕಾಸಿನ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಬರೀ ಸೈನ್ ಎಕ್ಸ್, ಮೈನಸ್ ಸೈನ್ ಎಕ್ಸ್ ಅಲ್ಲ, ಬರೀ ಸೈನ್ ಎಕ್ಸ್. ಇಲ್ಲಿ ಮುಂದೆ ಸೈನ್ ಇರೋದ್ರಿಂದ ಮೈನಸ್ ಇರೋದ್ರಿಂದ ಆ ಮೈನಸ್ನ ಹಾಗೆ ಬರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕೂಡ ಸೇಮ್ ಹಾಗೆ ಬರ್ಕೊಂಡು ಈಗ 3 ಟರ್ಮ್ ಆಗುತ್ತೆ. ಅಂದರೆ ಇಲ್ಲಿ ಎಕ್ಸ್ ಬಿಟ್ಟು ಉಳಿದಿರೋದೇನು 2n ಪೈ ಡಿವೈಡೆಡ್ ಬೈ 3 ಅಂತ. ಇದನ್ನು ಕೂಡ ಕೆಳಗೆ ಡಿವೈಡೆಡ್ ಬೈ ಫಾರ್ಮಲ್ಲಿ ಬರ್ಕೋಬೇಕು. ಸೊ ಅದು ಆ ರೀತಿ ಬರ್ಕೊಂಡಾಗ ಇಲ್ಲಿ 4 ಇತ್ತು, 4ನ ಮತ್ತೆ ಈ 2ನ ಮಲ್ಟಿಪ್ಲೈ ಮಾಡಿದ್ರೆ 8 ಆಗುತ್ತೆ. 4 ಇಂಟು 2 8 ಅಲ್ವಾ. ಸೊ ಮತ್ತು ಇಲ್ಲಿ ಇನ್ನೊಂದು ಕ್ಯೂಬ್ ಬರುತ್ತೆ, ಇಲ್ಲಿ ಸ್ಕ್ವೇರ್ ಇತ್ತು, ಒಂದು ಟರ್ಮ್ ಜಾಸ್ತಿ ಬರುತ್ತಲ್ಲ, ಸೊ ಕ್ಯೂಬ್ ಆಯಿತು. ಮತ್ತು ಇದು ಕೂಡ ಕ್ಯೂಬ್ ಆಯಿತು. ಇದು ಮತ್ತೆ 3 ಮಲ್ಟಿಪ್ಲೈ ಆದಾಗ 27 ಆಗುತ್ತೆ. ಸೊ ಟೋಟಲ್ ಆಗಿ ಇಷ್ಟ ಆಯಿತು. ಈಗ ಇದು ಏನೇನು ಬಂದಿತ್ತಲ್ಲ ಆನ್ಸರ್, ಇದನ್ನು ನಾವು ಇಲ್ಲಿ ಬರ್ಕೋಬೇಕು. ಆ ಆನ್ಸರ್ ಏನೇನು ಬಂದಿತ್ತಲ್ಲ ಅದನ್ನು ಬರ್ಕೋಬೇಕು. ಯಾವಾಗ ಬರ್ಕೋಬೇಕು, ಇಲ್ಲಿ ಫಸ್ಟ್ ಇಂಟಿಗ್ರೇಷನ್ ಟರ್ಮ್ ಏನಿದೆಯಲ್ಲ ಇದನ್ನು ಬಿಟ್ಟು ಈ ವರ್ಡನ್ನು ಅಲ್ಲಿ ಬರ್ಕೋಬೇಕು, ಮತ್ತು ಈ ವರ್ಡನ್ನು ಅಲ್ಲಿ ಬರ್ಕೋಬೇಕು, ಹಾಗೆ ಈ ವರ್ಡನ್ನು ಕೂಡ ಅಲ್ಲಿ ಬರ್ಕೋಬೇಕು. ಸೊ ಅವೆರಡನ್ನು ಇಲ್ಲಿ ಅವಿಷ್ಟನ್ನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಫಸ್ಟಿಗೆ ಏನು ಟರ್ಮ್ ಇತ್ತಲ್ಲ ಅದನ್ನು ಹೇಗೆ ಬರ್ಕೊಂಡಿದ್ದೀನಿ, ಅದಕ್ಕೆ ಏನು ಮಲ್ಟಿಪ್ಲೈ ಮಾಡಬೇಕು ಇದನ್ನಲ್ವಾ. ಸೊ ಇದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಡಿವೈಡ್ ಟರ್ಮ್ ಇದೆ, ಇಲ್ಲೊಂದು ಮತ್ತು ಇಲ್ಲೊಂದು. ಅದಕ್ಕೆ ಈ 3 ಮೇಲೆ ಹೋಗುತ್ತೆ. ಸೊ 3/2n ಪೈ ಅಂತ ಆಗುತ್ತೆ. ಹಾಗೆ ಮೇಲಿನ ಟರ್ಮ್ ಏನಿತ್ತಲ್ಲ ಆ ಟರ್ಮ್ ಹಾಗೆ ಹೇಗಿದೆ ಹಾಗೆ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಹಾಕಿ, ನೆಕ್ಸ್ಟ್ ಇವೆರಡು ಟರ್ಮ್, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಸೊ ಅಲ್ಲಿ ಮೈನಸ್ ಪ್ಲಸ್ ಆಗುತ್ತೆ. ಮತ್ತು ಈ ಟರ್ಮ್ನ ಹಾಗೆ ಬರ್ಕೊಂಡಿದ್ದೀನಿ, ಈ ಟರ್ಮನ್ನು ಕೂಡ ಹಾಗೆ. ಇಲ್ಲಿ 2 ಡಿವೈಡ್ ಬೈ ಫಾರ್ಮ್ ಇರೋದ್ರಿಂದ ಈ 9 ಮೇಲೆ ಹೋಗುತ್ತೆ, 9/4
4n² ಮತ್ತು ಈ ಟರ್ಮ್ ಏನೈತಲ್ಲ ಇದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಅದು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಟರ್ಮ್, ಈಗ ಇಲ್ಲಿ ಕೂಡ ಮೈನಸ್ ಇದೆ, ಇಲ್ಲಿ ಕೂಡ ಮೈನಸ್ ಇದೆ, ಪ್ಲಸ್ ಆಯಿತು. ಹಾಗೆ ಅವೆರಡನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೊಂಡಿದ್ದೀನಿ. ಹಾಗೆ ಇಂಟರ್ವಲ್ ಏನಿತ್ತು 0 to 3 ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ ಏನಿತ್ತು ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇಷ್ಟು ಬರೆದ ನಂತರ ಎಕ್ಸ್ ಇರೋ ಜಾಗದಲ್ಲಿ ಮೇಲೆ 3 ಒಂದ್ಸಲ ಮತ್ತು 0 ಒಂದ್ಸಲ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದರಲ್ಲಿ ಫಸ್ಟಿಗೆ ನಾವು ಸೈನ್ನ ಡಿಲೀಟ್ ಮಾಡಿಬಿಡೋಣ, ಯಾಕಂದರೆ ಸೈನ್ ಪೈ ಅಂದರೆ ಅದರ ವ್ಯಾಲ್ಯೂ 0 ಅಲ್ವಾ. ಸೊ ಅದು ಏನಾದರೂ ಸಿಕ್ಕರೆ ಅದನ್ನು ಡಿಲೀಟ್ ಮಾಡೋಣ. ಯಾವುದಾದ್ರೂ ಸಿಗುತ್ತಾ ನೋಡಿ. ಇಲ್ಲಿ ಫಸ್ಟಿಗೆ ಇಲ್ಲಿ ಏನಾದರೂ ನಾವು 3 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ಕೊಳ್ಳಿ, ಅಲ್ಲಿ ಮೇಲೆ 3 ಇದೆಯಲ್ಲ, ಇಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ಕೊಳ್ಳಿ. ಈ 3 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಪೈ ಎನ್ ಅಲ್ವಾ, 2n π ಉಳಿಯುತ್ತೆ. ಸೊ 2n π ಎಂದಾಗೂ ಕೂಡ ಅದು 0ನೇ ಆಗುತ್ತೆ. ಸೊ ಈ ಟರ್ಮ್ ಕೂಡ ಕಂಪ್ಲೀಟಾಗಿ 0 ಆಗುತ್ತೆ. ಹಾಗೆ 0ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸೈನ್ 0 ಅಂದರೆ ಅದ್ರ ವ್ಯಾಲ್ಯೂ 0 ಅಲ್ವಾ. ಸೊ ಆವಾಗಲೂ ಕೂಡ ಅದು ಕಂಪ್ಲೀಟಾಗಿ 0 ಆಗುತ್ತೆ. ಎರಡೂ ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ ಎರಡೂ ಹಾಕಿದಾಗ ಇದು ಕೂಡ 0 ಆಗುತ್ತೆ. ನೆಕ್ಸ್ಟ್ ಈ ಟರ್ಮ್, ಇದು ಕಾಸ್ ಟರ್ಮ್ ಇದೆ, ಸೊ ಇದು ಏನೋ 0 ಆಗಲ್ಲ. ನೆಕ್ಸ್ಟ್ ಸೈನ್, ಇಲ್ಲೂ ಕೂಡ ಸೈನ್ ಇದೆ. ಇದರಲ್ಲೂ ಕೂಡ ಎರಡೂ ಟರ್ಮ್ನ ಅಪ್ಲೈ ಮಾಡಿದ್ರೆ 3 ಮತ್ತು 0ನ ಅಪ್ಲೈ ಮಾಡಿದ್ರೆ ಅವೆರಡಕ್ಕೂ ಕೂಡ ಅದು 0ನ ಕೊಡುತ್ತೆ. ಅದಕ್ಕೆ ಈ ಮಧ್ಯದಲ್ಲಿ ಟರ್ಮ್ ಏನೈತಲ್ಲ ಈ ಟರ್ಮ್ನ ಅಷ್ಟೇ ಯೂಸ್ ಮಾಡೋಣ. ಇದರಲ್ಲಿ ಇಲ್ಲಿ ಎಕ್ಸ್ ಇದೆಯಲ್ಲ, ಅಲ್ಲಿ 3ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ನಾನು 3ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಮತ್ತು ಈ ಟರ್ಮ್ ಹೇಗಿದೆ 9/4n² ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾಸ್, ಇಲ್ಲಿ ಕಾಸ್ ಇತ್ತಲ್ಲ ಆ ಕಾಸ್ನ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 3 ಎರಡು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 2n π ಉಳಿಯುತ್ತೆ. ಆ 2n πನ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ ಹಾಕಿ ಈಗ ಲೋಯರ್ ಲಿಮಿಟನ್ನು ಬರ್ಕೋಬೇಕು. ಈ ಟರ್ಮ್ ಆಗಲಿ 0 ಆಗುತ್ತೆ, ಅದನ್ನು ಬರ್ದಿಲ್ಲ. ನೆಕ್ಸ್ಟ್ ಲೋಯರ್ ಲಿಮಿಟ್ ಹಾಕಿ ಇದು ಮೈನಸ್ ಹಾಕಿ ಲೋಯರ್ ಲಿಮಿಟನ್ನು ಬರ್ಕೋಬೇಕು. ಲೋಯರ್ ಲಿಮಿಟ್ ಇಲ್ಲಿ 0 ಇದೆ, ಸೊ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಕಂಪ್ಲೀಟಾಗಿ 0 ಆಗುತ್ತೆ, ಉಳಿಯೋದು ಇಲ್ಲಿ 2 ಅಷ್ಟೇ. ಸೊ ಆ 2ನ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 9/4n² ಅದನ್ನು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ಮತ್ತು 0ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 0ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಕಂಪ್ಲೀಟಾಗಿ 0 ಆಗುತ್ತೆ. ಸೊ ಕಾಸ್ 0 ಆಯಿತು, ಆ ಕಾಸ್ 0ನ ಹಾಗೆ ಹೇಗಿದೆಯೋ ಹಾಗೆ ಬರ್ಕೊಂಡಿದ್ದೀನಿ. ಈಗ ಇದನ್ನು ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡೋಣ. ಸೊ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನೋಡಿ, 2/3 ಇದು 2/3 ಹಾಗೆ ಬಂತು. 2 ಮತ್ತು -6 ಏನಾಗುತ್ತೆ -4 ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, -4 ಬರುತ್ತೆ. -4 ಇಲ್ಲಿ ಬರ್ಕೊಂಡಿದ್ದೀನಿ. ಮತ್ತು ಈ ಟರ್ಮ್ ಏನು ಚೇಂಜಸ್ ಮಾಡಲಿ ಹಾಗಿದೋ ಹಾಗೆ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ 2n π ಇದೆ ನೋಡಿ, 2n π ಇದೆ, ಬರೀ n π ಅಷ್ಟೇ ಇದ್ದಿದ್ರೆ -1/n ಅಂತ ಬರಿತಿದ್ವಿ. ಈಗ 2 ಮಲ್ಟಿಪ್ಲೈ ಆಗಿರೋದ್ರಿಂದ ಅದಕ್ಕೆ ನಾವು 1 ಅಂತ ಬರ್ಕೋಬೇಕು, ಅದ್ರ ವ್ಯಾಲ್ಯೂ 1 ಆಗುತ್ತೆ. 2 ಮಲ್ಟಿಪ್ಲೈ ಆಗಿರೋದ್ರಿಂದ ಅದ್ರ ವ್ಯಾಲ್ಯೂ 1 ಆಗುತ್ತೆ. ಸೊ ಅದಕ್ಕೆ 1 ಅಂತ ಬರ್ಕೊಂಡಿದ್ದೀನಿ. ಮೈನಸ್ ಇಲ್ಲಿ ಇದು ಇಲ್ಲಿ ಏನಿತ್ತು 0 ಇತ್ತು, ಆ 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಇತ್ತಲ್ಲ, ಆ 2 ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ 9/4n² ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಕಾಸ್ 0 ಅಂದರೆ ಅದ್ರ ವ್ಯಾಲ್ಯೂ 1 ಅಲ್ವಾ. ಸೊ ಆ 1ಅನ್ನು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ಇಷ್ಟಾಯಿತು. ಇಷ್ಟಾದ ನಂತರ ನೆಕ್ಸ್ಟ್ ನೋಡಿ, ಇದನ್ನು ಇನ್ನೊಂದು ಸಲ ಸಿಂಪ್ಲಿಫೈ ಮಾಡೋದು ನೋಡಿ, ಇದು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇವೆರಡನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 2 ಇದೆ ಮತ್ತು ಇಲ್ಲಿ 4 ಇದೆ, 2 1 ಇಲ್ಲಿ 2 2 ಸೊ ಇಲ್ಲಿ ಕೂಡ 2 ಬರುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಕಾಮನ್ ಟರ್ಮ್ ಇರೋದು ನೋಡಿ ಯಾವುದಾದ್ರು ಇದೆ, ಇಲ್ಲಿ 9/n² ಮತ್ತು π² ಇದು ಸೇಮ್ ಇದೆ. ಮತ್ತು ಇಲ್ಲಿ ಕೂಡ 9/n² π², ಈ ಎರಡು ಟರ್ಮ್ ಸೇಮ್ ಇದೆ. ಅದಕ್ಕೆ 9/n² π² ಕಾಮನ್ ತೊಗೊಂಡಿದ್ದೀನಿ. ಈ 4 ಕ್ಯಾನ್ಸಲ್ ಆದಮೇಲೆ ಉಳಿಯೋದು ಇಲ್ಲಿ -1 ಅಷ್ಟೇ, ಆ -1 ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ ಹಾಕಿ ಇದರಲ್ಲೂ ಅಷ್ಟೇ, ಇಲ್ಲಿ 1/2 ಉಳಿಯುತ್ತೆ, ಯಾಕಂದರೆ ಇವೆರಡು ಕ್ಯಾನ್ಸಲ್ ಆಗಿರುತ್ತೆ. 2 ಮತ್ತು 4 ಇದೆಯಲ್ಲ, ಇದು ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ, 1/2 ಉಳಿಯುತ್ತೆ. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಕಾಮನ್ ತೆಗೆದಿರೋದು ಟರ್ಮ್, ಉಳಿದಿರೋ ಟರ್ಮ್ ಇದು. ಇಷ್ಟಾದ ನಂತರ ಈಗ ನೋಡಿ ಇದನ್ನು ಸಿಂಪ್ಲಿಫೈ ಮಾಡೋದು. -1 -1/2 ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ -3/2 ಆಗುತ್ತೆ. -3/2ನ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 3/2 ಇದೆ ಮತ್ತು ಇಲ್ಲಿ 2/3 ಇದೆ. ಸೊ ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗುತ್ತೆ, ಈ 3 ಮತ್ತು ಈ 3 ಕ್ಯಾನ್ಸಲ್ ಆಗುತ್ತೆ, ಈ ಮೈನಸ್ ಹಾಗೆ ಉಳಿಯುತ್ತೆ. ಆ ಮೈನಸ್ ಮತ್ತು ಈ ಉಳಿದ ಟರ್ಮ್ ಏನಿತ್ತಲ್ಲ ಅದನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೊಂಡಿದ್ದೀನಿ, -9/n² π². ಸೊ ಈಗ ಲಾಸ್ಟ್ ಒಂದು ವ್ಯಾಲ್ಯೂ ಯಾವುದು bn. ಸೊ ಇದೊಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕೀಗ. ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ, ಅದಕ್ಕೆ ಫಾರ್ಮುಲಾ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಫಾರ್ಮುಲಾ ಇದು 1/L ಇಂಟಿಗ್ರೇಷನ್ 0 to 2L f(x) sin n πx/L ಇಂಟು dx. ಸೊ ಇದು ಫಾರ್ಮುಲಾ. ಇದಕ್ಕೆ ನಾವು f(x) ಎಲ್ಲಿದೆಯೋ ಅಲ್ಲಿ ಫಂಕ್ಷನ್ನ ಏನು ಕೊಟ್ಟಿದ್ರಲ್ಲ ಅದನ್ನು ಹಾಕೋಬೇಕು. ಏನು ಕೊಟ್ಟಿದ್ರು ಫಂಕ್ಷನ್ 2x - x² ಕೊಟ್ಟಿದ್ರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಉಳಿದಿದ್ದ ವ್ಯಾಲ್ಯೂ ಏನಿತ್ತಲ್ಲ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಎಲ್ ವ್ಯಾಲ್ಯೂನ ಸಬ್ಮಿಟ್ ಮಾಡ್ಕೊಂಡಿದ್ದೀನಿ. ಇದು 3 ಹೇಗೆ ಬಂತು ಗೊತ್ತಲ್ಲ, ಇಲ್ಲಿ 3/2 ಹಾಕಿದಾಗ 2 ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ 2/L ಹೇಗೆ ಬಂತು, ಇಲ್ಲಿ 3/2 ಹಾಕಿದಾಗ ಅದು 2 ಮೇಲೆ ಹೋಗುತ್ತೆ. ಸೊ 2/3 ಆಯಿತು, ಇಲ್ಲಿ ಕೂಡ ಬಂತು. ಮೇಲೆ ಹೇಗೆ ನಾವು ಎನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಹೇಗೆ ಸಿಂಪ್ಲಿಫೈ ಮಾಡ್ಕೊಂಡಿದ್ವಲ್ಲ ಹಾಗೆ ಅದನ್ನು ನಾನು ಡೈರೆಕ್ಟಾಗಿ ಮಾಡಿ ಬರ್ಕೊಂಡಿದ್ದೀನಿ ಇಷ್ಟೇ ಇಲ್ಲಿ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ನೋಡಿ. ಸೊ ಈಗ ಇದಕ್ಕೂ ಕೂಡ ಬರ್ನೌಲಿಸ್ ರೂಲ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡೋಣ. ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್. ಸೊ ಈ ಫಸ್ಟ್ ಟರ್ಮ್ನ ಹಾಗೆ ಬರ್ಕೊಂಡಿದ್ದೀನಿ, ಸೆಕೆಂಡ್ ಟರ್ಮ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಫಸ್ಟ್ ಟರ್ಮ್ನ ನಾವು ಯಾವಾಗಲೂ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಸೆಕೆಂಡ್ ಟರ್ಮ್ನ ಯಾವಾಗಲೂ ನಾವು ಇಂಟಿಗ್ರೇಷನ್ ಮಾಡ್ಕೋಬೇಕು.
ನೆಕ್ಸ್ಟ್ ಈಗ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡೋದು ಹೇಗೆ ನೋಡಿ. ಇಲ್ಲಿ 2x ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ 2xನ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಇಲ್ಲಿ ನಾವು ಮೇಲೆ ಮಾಡಿದ್ದು ಸೇಮ್ ಹಾಗೆ ಅಲ್ವಾ. ಸೊ ಎಕ್ಸ್ನ ಡಿಫ್ರೆನ್ಷಿಯೇಷನ್ 1, ಸೊ 1 ಇಂಟು 2 ಮಾಡಿದ್ರೆ ಆ 2 ಹಾಗೆ ಬರುತ್ತೆ, ಮೈನಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 2x ಆಗುತ್ತೆ. 2xನ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಮತ್ತೆ ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಏನಾಗುತ್ತೆ -2 ಆಗುತ್ತೆ ಇಲ್ಲಿ, ಮತ್ತು ಇದನ್ನು ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಿದಾಗ 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೂಡ ಬರ್ಕೋಬೇಕು, ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಮತ್ತು ಇಲ್ಲಿ ಮೈನಸ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಎಷ್ಟು ಸಲ ನಾವು ಡಿಫ್ರೆನ್ಷಿಯೇಷನ್ ಮಾಡಿರ್ತೀವೋ ಅಷ್ಟು ಸಲ ಇಲ್ಲಿ ಇಂಟಿಗ್ರೇಷನ್ ಮಾಡಬೇಕು. ಈಗ ಸೇಮ್ ನಾವು ಈ ಫಸ್ಟ್ ಒಂದು ಟರ್ಮ್ನ ಬಿಟ್ಟು ಈ ವರ್ಡನ್ನು ಮಲ್ಟಿಪ್ಲೈ ಮೇಲೆ ಬರ್ಕೋಬೇಕು, ಈ ವರ್ಡನ್ನು ಮಲ್ಟಿಪ್ಲೈ ಮಾಡಿ ಸೆಕೆಂಡ್ ಬರ್ಕೋಬೇಕು, ಈ ವರ್ಡನ್ನು ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಬರ್ಕೋಬೇಕು. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಫಸ್ಟಿಗೆ ಏನೇನು ಟರ್ಮ್ ಇತ್ತಲ್ಲ ಇದು 2, ಆ ಎರಡನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೊಂಡಿದ್ದೀನಿ. ಅದು ಇಲ್ಲಿ 2 ಇರೋದ್ರಿಂದ ಈ ಟರ್ಮ್ ಮೇಲೆ ಹೋಗುತ್ತೆ, ಅಂದರೆ 3 ಮೇಲೆ ಹೋಗುತ್ತೆ. 3/2πn ಅಂತ ಆಗುತ್ತೆ, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮತ್ತು ಇಲ್ಲೊಂದು ಮೈನಸ್ ಬರುತ್ತೆ ಅಲ್ವಾ, ಯಾಕಂದರೆ ನಾವು ಪ್ಲಸ್ ಮೈನಸ್ ಆ ರೀತಿ ಹಾಕೊಂಡು ಹೋಗ್ತಿರ್ತೀವಿ. ಸೊ ಇಲ್ಲಿ ಕೂಡ ಮೈನಸ್ ಇರುತ್ತೆ, ಆ ಮೈನಸ್ ಪ್ಲಸ್ ಆಯಿತು. ಸೊ ಆ ಎರಡನ್ನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಮತ್ತು ಇಲ್ಲಿ. ನೆಕ್ಸ್ಟ್ ಈ ಎರಡು ಟರ್ಮ್ ಇಲ್ಲಿ ಕೂಡ ಇಲ್ಲಿ ಪ್ಲಸ್ ಬರುತ್ತೆ, ಬಟ್ ಇಲ್ಲಿ ಪ್ಲಸ್ ಜೊತೆಗೆ ಇಲ್ಲಿ ನಾವು ಸಾಲ್ವ್ ಮಾಡಬೇಕಾದ್ರೆ ಮೈನಸ್ ಬಂದಿತ್ತು, ಆ ಮೈನಸ್ ಮತ್ತು ಈ ಪ್ಲಸ್ ಆವಾಗ ಅದು ಮೈನಸ್ ಆಗುತ್ತೆ, ಮೈನಸ್ ಮತ್ತು ಆ ಎರಡನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಹಾಗೆ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟನ್ನು ಮೇಲೆ ಮತ್ತು ಕೆಳಗೆ ಬರ್ಕೊಂಡಿದ್ದೀನಿ. ಈಗ ಎಕ್ಸ್ ಇರೋ ಜಾಗದಲ್ಲಿ ಒಂದು ಸಲ ಅಪ್ಪರ್ ಲಿಮಿಟ್ ಮತ್ತು ಮೈನಸ್ ಹಾಕಿ ಒಂದು ಸಲ ಲೋವರ್ ಲಿಮಿಟನ್ನು ಸಪ್ರೇಟ್ ಮಾಡ್ಕೊತ ಹೋಗೋಣ. ಸೊ ಸಪ್ರೇಟ್ ಮಾಡಿದಾಗ ಏನೇನಾಗುತ್ತೆ ನೋಡಿ, ಇಲ್ಲಿ ಫಸ್ಟಿಗೆ ಸೈನ್ ಫಂಕ್ಷನ್ ಏನಾದಿದ್ದರೆ ಅದನ್ನು ಡಿಲೀಟ್ ಮಾಡೋಣ, ಉಳಿದಿದ್ದ ಫಂಕ್ಷನ್ ಏನಾದಿದ್ದರೆ ಅದನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ ಸೈನ್ ಫಂಕ್ಷನ್ ಇದೆ. ಸೊ ಸೈನ್ ಫಂಕ್ಷನ್ ಇದ್ದಾಗ ಇಲ್ಲಿ 3 ಸಪ್ರೇಟ್ ಮಾಡಿದ್ರೆ ಏನಾಗುತ್ತೆ, ಈ 3 ಕ್ಯಾನ್ಸಲ್ ಆಗುತ್ತೆ. ಸೊ ಪೈ ಮತ್ತು ಏನು ಸಿಕ್ತು, ಪೈ ಮತ್ತು ಏನಂದರೆ ನಾವು ಏನು ಮಾಡ್ತಿದ್ವಿ 0 ಅಲ್ವಾ. ಸೊ ಇಲ್ಲಿ 2 ಮಲ್ಟಿಪ್ಲೈ ಆಗಿದೆ, ಅದು 2 ಮಲ್ಟಿಪ್ಲೈ ಆದರೂ ಅದು 0 ಆಗುತ್ತೆ. ಸೊ 0 ಇಲ್ಲಿ 3 ಮಲ್ಟಿಪ್ಲೈ ಮಾಡಿದಾಗ 3 ಸಪ್ರೇಟ್ ಮಾಡಿದಾಗೂ 0 ಆಗುತ್ತೆ, ಮತ್ತು 0 ಸಪ್ರೇಟ್ ಮಾಡಿದಾಗೂ ಕೂಡ 0 ಆಗುತ್ತೆ. ಸೊ ಈ ಸೈನ್ ಫಂಕ್ಷನ್ನ ನಾವು ಡಿಲೀಟ್ ಮಾಡೋಣ, ಉಳಿದಿರೋ ಫಂಕ್ಷನ್ ಇವೆರಡು. ಸೊ ಇವೆರಡನ್ನು ಈಗ ಸಾಲ್ವ್ ಮಾಡೋಣ. ಇದರಲ್ಲಿ 3ನ ಸಪ್ರೇಟ್ ಮಾಡೋಣ, ಮತ್ತು ಇದರಲ್ಲಿ ಕೂಡ ಸೆಕೆಂಡ್ ಫಂಕ್ಷನಲ್ಲೂ ಕೂಡ 3ನ ಸಪ್ರೇಟ್ ಮಾಡೋಣ. ಈಗ ಅದನ್ನು ಡಿಲೀಟ್ ಮಾಡಿ ಉಳಿದಿರೋ ಫಂಕ್ಷನ್ ಏನಿತ್ತಲ್ಲ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಇದು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ, ಮೈನಸ್ ಇತ್ತು, ಆ ಮೈನಸ್ನ ಮುಂದೆ ಹಾಕ್ಕೊಂಡಿದ್ದೀನಿ, ಮತ್ತು ಈ ಟರ್ಮ್ನ ಮುಂದೆ ಬರ್ಕೊಂಡಿದ್ದೀನಿ, ಮತ್ತು ಇದು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ ಹಾಕಿ, ಅಂದರೆ ಈ ಟರ್ಮ್ ಇಲ್ಲಿ ಮೈನಸ್ ಹಾಕಿ, ಇಲ್ಲಿ ಫಸ್ಟ್ ಟರ್ಮ್ ಇತ್ತಲ್ಲ ಲಾಸ್ಟ್ ಟರ್ಮ್ ಇತ್ತಲ್ಲ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ, ಮತ್ತು ಉಳಿದ ಟರ್ಮ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಮೈನಸ್ 3 ಏನಿತ್ತಲ್ಲ ಅದನ್ನು ಎಕ್ಸ್ ಇರೋ ಜಾಗದಲ್ಲಿ ಸಪ್ರೇಟ್ ಮಾಡ್ಕೊಂಡು ಹೋಗೋಣ. ಇಲ್ಲಿ 3 ಸಪ್ರೇಟ್ ಮಾಡ್ತೀನಿ. ಇಲ್ಲಿ 3 ಸಪ್ರೇಟ್ ಮಾಡಿದಾಗ ಏನಾಗುತ್ತೆ, ಅದು ಸ್ಕ್ವೇರ್ ಇರೋದ್ರಿಂದ 3 × 3 9 ಆಗುತ್ತೆ, ಆ 9ನ ಇಲ್ಲಿ ಬರ್ಕೊಂಡಿದ್ದೀನಿ. ಇಂಟು ಇಲ್ಲಿ 3/2nπ ಅಂತ ಇದೆ. ಸೊ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ, ಮತ್ತು ಉಳಿದಿದ್ದು ವ್ಯಾಲ್ಯೂ ಇಲ್ಲಿ ಏನಿತ್ತಲ್ಲ ಇದನ್ನು ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಏನಿತ್ತು, ಏನು ಸಪ್ರೇಟ್ ಮಾಡಬೇಕು 3 ಅಲ್ವಾ. ಸೊ 3 ಸಪ್ರೇಟ್ ಮಾಡಿದಾಗ ಈ 3 ಕ್ಯಾನ್ಸಲ್ ಆಗುತ್ತೆ, 2nπ ಹೇಗಿದೆಯೋ ಹಾಗೆ ಬರ್ಕೊಂಡಿದ್ದೀನಿ. 3 ಕ್ಯಾನ್ಸಲ್ ಆಗಿ 2nπ ಹಾಗೆ ಹೇಗಿದೆಯೋ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ ಇಲ್ಲಿ 2 ಹಾಗೆ ಇದೆ, ಮತ್ತು ಇವೆಲ್ಲ ವ್ಯಾಲ್ಯೂ ಹಾಗೆ ಇದೆ. ನೆಕ್ಸ್ಟ್ ಇಲ್ಲಿ ಕೂಡ ಎಕ್ಸ್ ಇರೋ ಜಾಗದಲ್ಲಿ 3 ಸಪ್ರೇಟ್ ಮಾಡಿದ್ರೆ ಈ 3 ಕ್ಯಾನ್ಸಲ್ ಆಗಿ ಉಳಿಯೋದು ವ್ಯಾಲ್ಯೂ 2nπನ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಲೋವರ್ ಲಿಮಿಟನ್ನು ಸಪ್ರೇಟ್ ಮಾಡಬೇಕು. ಸೊ ಇಲ್ಲಿ 0 ಸಪ್ರೇಟ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 0 ಸಪ್ರೇಟ್ ಮಾಡಿದ್ರೆ 0 ಆಗುತ್ತೆ. 0 - 0 ಅಂದರೆ 0 ಇಂಟು n ಮಲ್ಟಿಪ್ಲೈ ಮಾಡಿದ್ರೆ ಅದು 0 ಆಗುತ್ತೆ. ಸೊ ಈ ಕಂಪ್ಲೀಟ್ ಟರ್ಮ್ 0 ಆಯಿತು. ನೆಕ್ಸ್ಟ್ ಈ ಟರ್ಮ್ ಇಲ್ಲಿ ಮೈನಸ್ ಇದೆ, ನಾವು ಯಾವಾಗಲೂ ಅಪ್ಪರ್ ಲಿಮಿಟ್ ಆದಮೇಲೆ ಲೋವರ್ ಲಿಮಿಟ್ ಸಪ್ರೇಟ್ ಮಾಡಬೇಕಾದ್ರೆ 0 ಮೈನಸ್ ಆಗಬೇಕಲ್ಲ ಫಸ್ಟಿಗೆ, ಆ ಮೈನಸ್ ಮತ್ತು ಈ ಮೈನಸ್. ಸೊ ಮೈನಸ್ ಪ್ಲಸ್ ಆಗುತ್ತೆ, ಆ ಪ್ಲಸ್ನ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ವ್ಯಾಲ್ಯೂಕ್ಕೆ 0ನ ಸಪ್ರೇಟ್ ಮಾಡ್ಕೊತ ಹೋಗಬೇಕು. ಇದರಲ್ಲಿ ಎಕ್ಸ್ ಇರೋದಿಲ್ಲ ಮಾತ್ರ, ಸೊ ಆ ಜಾಗದಲ್ಲಿ ಎಕ್ಸ್ ಇರೋ ಜಾಗದಲ್ಲಿ 0 ಸಪ್ರೇಟ್ ಮಾಡಿದ್ದೀನಿ. ಅವಾಗ ಈ ಕಂಪ್ಲೀಟ್ ಟರ್ಮ್ 0 ಆಗುತ್ತೆ. ಸೊ ಕಾಸ್ 0 ಅದರ ವ್ಯಾಲ್ಯೂ 1 ಆಗುತ್ತೆ, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಈ ಟರ್ಮ್ ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ಈಗ ಇದನ್ನು ಸಿಂಪ್ಲಿಫೈ ಮಾಡೋದು ನೋಡಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 3 ಇದೆ ಮತ್ತು ಇಲ್ಲಿ 2 ಇದೆ. 2 × 3 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 6 ಆಗುತ್ತೆ. 6 ಮೈನಸ್ ಇಲ್ಲಿ ಏನಾಯಿತು 9 ಆಯಿತು. -9 ಇದೆ, ಮತ್ತು ಇಲ್ಲಿ 6 ಇದೆ. 6ಅಲ್ಲಿ ಮೈನಸ್ ಇದೆ, ಅಂದರೆ ಮೈನಸ್ ಇಲ್ಲಿ 3 ಉಳಿತಲ್ವಾ. ಸೊ -3 ಉಳಿತು. ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ +3 ಮತ್ತು ಇಲ್ಲೊಂದು 3 ಇದೆ. ಸೊ 3 × 3 9 ಆಯಿತು, ಆ 9 ಇಲ್ಲಿ ಬರ್ಕೊಂಡಿದ್ದೀನಿ, ಮತ್ತು 2nπನ ಹಾಗೆ ಬರ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2nπ ನಾವು ಆಗಲಿ ಕೂಡ ಮೇಲೆ ಇದಕ್ಕಿಂತ ಹಿಂದಿನ ಪ್ರಾಬ್ಲಮಲ್ಲಿ 2nπ ಇದ್ದಾಗ ಅದು ಕಾಸ್ 2nπ ಇದ್ದಾಗ ಅದ್ರ ವ್ಯಾಲ್ಯೂ ಏನು 1 ಅಂತಲ್ವಾ. ಸೊ ಆ 1ಅನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಟರ್ಮ್ ಇದನ್ನು ಸಾಲ್ವ್ ಮಾಡಿ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. 27 ಹೇಗಿದೆ 27 ಹಾಗೆ ಬರ್ಕೊಂಡಿದ್ದೀನಿ. ಈ 2 ಮತ್ತು ಇಲ್ಲಿ 8 ಇದೆಯಲ್ಲ, ಇವೆರಡು ಕ್ಯಾನ್ಸಲ್ ಆಗಿ ಇಲ್ಲಿ 4 ಉಳಿಯುತ್ತೆ. ನೆಕ್ಸ್ಟ್ 27/4 n³ π³ ಇಲ್ಲಿ 1 ಹೇಗಿದೆ, ಇದು ಸಿಂಪ್ಲಿಫೈ ಮಾಡಿದ್ರೆ 1 ಬರುತ್ತಲ್ವ, ಕಾಸ್ 2nπ ಅಂದರೆ. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ಲಸ್ ಹಾಕಿ ಈ ಟರ್ಮ್ನ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಕಾಸ್ 0 ಅಂದರೆ ಅದ್ರ ವ್ಯಾಲ್ಯೂ 1 ಅಲ್ವಾ. ಸೊ 1 ಬರ್ಕೊಂಡಿದ್ದೀನಿ, ಮತ್ತು ಇವೆರಡನ್ನು ಸಾಲ್ವ್ ಮಾಡಿದ್ರೆ ಇಲ್ಲಿ 8 ಇದ್ದಿದ್ದು 4 ಆಗುತ್ತೆ, ಯಾಕಂದರೆ ಮೇಲೆ 2 ಮತ್ತು 8 4 ಆಗುತ್ತೆ. ಸೊ ಆ 4ನ ಇಲ್ಲಿ ಬರ್ಕೊಂಡಿದ್ದೀನಿ. ಮೇಲೆ 27 ಹೇಗಿದ್ದು ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ n³ ಮತ್ತು π³ ಹಾಗೆ ಬರ್ಕೊಂಡಿದ್ದೀನಿ. ಇಷ್ಟಾದ ನಂತರ ನೆಕ್ಸ್ಟ್ ನೋಡಿ, ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನೇನು ಬರುತ್ತೆ ಅಂತ.
ಈ ಟರ್ಮ್ ಮತ್ತು ಈ ಟರ್ಮ್ ಎರಡು ಟರ್ಮ್ ಸೇಮ್ ಇದೆ ಅಲ್ವಾ, ಸೊ ಎರಡು ಟರ್ಮ್ ಸೇಮ್ ಇರೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಇದೆ, ಈ 2 ಇದೆ, ಇವೆರಡು 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3 ಇದೆ ಮತ್ತು ಇಲ್ಲಿ 9 ಇದೆ. 3 1 ಜಾ 3 3 ಜಾ ಇಲ್ಲಿ 3 ಬರುತ್ತೆ. ಸೊ 3/n/π. ಸೊ ಈಗ ನಮಗೆ 3 ವ್ಯಾಲ್ಯೂ ಸಿಕ್ತು, A0, AN ಮತ್ತು BN. ಅವು 3 ವ್ಯಾಲ್ಯೂ ಸಿಕ್ತು. ಸೊ A0 ವ್ಯಾಲ್ಯೂ ಸಿಕ್ತು, AN ವ್ಯಾಲ್ಯೂಸ್ ಕೂಡ ಸಿಕ್ತು ಇಲ್ಲಿ. ನೆಕ್ಸ್ಟ್ BN ವ್ಯಾಲ್ಯೂ ಕೂಡ ಇಲ್ಲಿ ಸಿಕ್ತು. ಈಗ 3 ವ್ಯಾಲ್ಯೂ ಸಿಕ್ಕಿದ ನಂತರ ಆ 3 ವ್ಯಾಲ್ಯೂನ ಇದು ಫೋರಿಯರ್ ಸೀರೀಸ್ ಫಾರ್ಮುಲಾ, ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ A0 ಇಲ್ಲಿದೆ ಮತ್ತು AN ಇಲ್ಲಿದೆ ಮತ್ತು BN ಇಲ್ಲಿದೆ. ಸೊ ಈ 3 ಜಾಗದಲ್ಲಿ ಆ ಆ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗೋಣ. A0 ವ್ಯಾಲ್ಯೂ ನಮಗೆ 0 ಬಂದಿತ್ತು, ಹೌದಾ? ಸೊ ನೋಡಿ ಇಲ್ಲಿ 0 ಬಂದಿತ್ತು ನಮಗೆ A0 ವ್ಯಾಲ್ಯೂ 0 ಬಂದಿತ್ತು, ಅದಕ್ಕೆ ನಾನು 0 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ AN ವ್ಯಾಲ್ಯೂ ಇಲ್ಲಿ ಏನಿದೆ, AN ವ್ಯಾಲ್ಯೂ ಇಲ್ಲಿದೆ ನೋಡಿ, ಈ ವ್ಯಾಲ್ಯೂನ AN ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ AN ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನೋಡಿ, AN ಇರೋ ಜಾಗದಲ್ಲಿ ಅದು ವ್ಯಾಲ್ಯೂ ಏನಿತ್ತು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. A0 0 ಇತ್ತು, ಅದನ್ನು 0 ಬರ್ಕೊಂಡಿದ್ದೀನಿ. AN ಇರೋ ಜಾಗದಲ್ಲಿ AN ವ್ಯಾಲ್ಯೂ ಏನು ಬಂದಿತ್ತು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈ ವ್ಯಾಲ್ಯೂ ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ, ಇದನ್ನು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ BN ಅಂದರೆ ಅದು ವ್ಯಾಲ್ಯೂ ಏನು ಬಂದಿತ್ತು 3/n/π ಅಲ್ವಾ, ಸೊ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಏನಿದೆ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಎಲ್ಲಿರೋ ಜಾಗದಲ್ಲಿ ನಮಗೆ ಎಲ್ಲಿ ವ್ಯಾಲ್ಯೂ ಏನು ಬಂದಿತ್ತು 3/2 ಬಂದಿತ್ತಲ್ವಾ, ಸೊ ಇಲ್ಲಿ 2/, ಇರೋದ್ರಿಂದ 2/, ಇರೋದ್ರಿಂದ ಆ 2 ಇರೋದು ಮೇಲೆ ಹೋಗುತ್ತೆ. ಸೊ ಈ 2 ಮೇಲೆ ಬಂತು. ನೆಕ್ಸ್ಟ್ 2n/3 ಆಯಿತು, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಇಷ್ಟಾದ ನಂತರ ಈಗ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ನೋಡಿ, ಇಲ್ಲಿ ಸಿಂಪ್ಲಿಫೈ ಮಾಡಿದ್ದೀನಿ. ಇಲ್ಲಿ 1/n² ಇದೆಯಲ್ಲ, ಇದು 1/n² ಬಿಟ್ಟು ಉಳಿದಿದ್ದು -9/π² ಇದೆಯಲ್ಲ, ಇದನ್ನು ಹೊರಗೆ ತೊಗೊಂಡಿದ್ದೀನಿ. ಅಂದರೆ ಆ ಸಮೇಷನ್ ಅಂತ ಇದೆಯಲ್ಲ ಅದರ ಹೊರಗೆ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಉಳಿದಿದ್ದು ವ್ಯಾಲ್ಯೂ ಏನಿತ್ತಲ್ಲ 1/n² ಮತ್ತು ಕಾಸ್ ಈ ವ್ಯಾಲ್ಯೂ ಏನಿತ್ತು ಇದನ್ನು ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲ ಅಷ್ಟೇ, ಇಲ್ಲಿ 3/πನ ಹೊರಗೆ ಬರ್ಕೊಂಡಿದ್ದೀನಿ ಮತ್ತು ಸಮೇಷನ್ 1/n ಇದೆಯಲ್ಲ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸೈನ್ ಈ ವ್ಯಾಲ್ಯೂ ಏನೈತಲ್ಲ ಅದನ್ನು ವ್ಯಾಲ್ಯೂನ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡಿದ್ರೆ ಈ ಥರ್ಡ್ ಪ್ರಾಬ್ಲಮ್ ಏನು ಈಗ ಮಾಡಿದ್ವಲ್ಲ ಆ ಪ್ರಾಬ್ಲಮ್ ಮುಗಿಯುತ್ತೆ. ಸೊ ಈ ರೀತಿ ನೀವು ಎಲ್ಲ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೊತ ಹೋಗಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆಲ್ಫ್ ರೇಂಜ್ ಕೊಸೈನ್ ಸೀರೀಸ್ ಮತ್ತು ಆಲ್ಫ್ ರೇಂಜ್ ಸೈನ್ ಸೀರೀಸ್ನ ಸ್ಟಾರ್ಟ್ ಮಾಡ್ತೀನಿ, ಅವೆರಡನ್ನ ಮುಗಿಸ್ತೀನಿ. ಹಾಗೆ ನ್ಯೂಮರಿಕಲ್ಸ್ನು ಕೂಡ ನಾನು ಅಲ್ಲಿ ಮಾಡ್ತೀನಿ. ಈ ಮಾಡಲ್ನಲ್ಲಿ ಸ್ವಲ್ಪ ನ್ಯೂಮರಿಕಲ್ಸ್ ಕೂಡ ಬರುತ್ತಲ್ಲ, ಸೊ ಅದನ್ನು ಮತ್ತು ಈ 2 ಸೀರೀಸ್ನ ಕೂಡ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಇವತ್ತಿಗೆ ಇಷ್ಟು ಸಾಕು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಗೂ ಕೂಡ ಇದನ್ನು ರೆಕಮೆಂಡ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.